Good morning, students. Here in this first PUC, in this class, let me study about what we call them as a one more phylum that's called them as in case of the non-chordates ಒಳಗಡೆ what we call invertebrates ಅಂತ ಏನು ಹೇಳ್ತೀವಲ್ಲ ಅಥವಾ non-chordates ಲಾಸ್ಟ್ phylum that is what we call them as a echinodermates. ಈ ಎಕೈನೋಡರ್ಮೇಟ್ಸ್ ಇಂದಲ್ಲ ದೇ ಮೋಸ್ಟ್ ಆಫ್ ಎಕ್ಸ್ಕ್ಲೂಸಿವ್ಲಿ ದೇ ಆರ್ ಮರೈನ್ ಫಾರ್ಮ್ಸ್ ಅಂದ್ರೆ ಸಮುದ್ರದಲ್ಲೇ ಕಂಡು ಬರುವಂತಹ ಜೀವಿಗಳು. ಲಾಸ್ಟ್ ಕ್ಲಾಸ್ ಅಲ್ಲಿ ವಾಟ್ ವಿ ಸ್ಟಡಿಡ್ ಅಬೌಟ್ ವಾಟ್ ವಿ ಕಾಲ್ ದೆಮ್ ಆಸ್ molluscans ಅನ್ನು ನೋಡಿದ್ವಿ. molluscans ಆರ್ ಸಾಫ್ಟ್ ಬಾಡಿಡ್ ಅನಿಮಲ್ಸ್ ವೇರ್ ಯು ಕ್ಯಾನ್ ಸಿ ದಿ ಎಕ್ಸೋಸ್ಕೆಲಿಟನ್ ಇನ್ ದಿ ಫಾರ್ಮ್ ಶೆಲ್ ಇತ್ತು. ಅಲ್ಲಿ ನರ್ವಸ್ ಸಿಸ್ಟಮ್ 3 ಪೇರ್ ಆಫ್ ಗ್ಯಾಂಗ್ಲಿಯಾ ಇದ್ದು ಅನ್ನೋದು. ಆಮೇಲೆ ವಾಟ್ ವಿ ಕಾಲ್ ದೆಮ್ ಆಸ್ ಅನ್ಸೆಗ್ಮೆಂಟೆಡ್ ಬಾಡಿ ಇರುವಂತದ್ದು. ಅಲ್ಲಿ what you call as respiration going to take place by mantle ಮುಖಾಂತರ ಆಗ್ತಿತ್ತು ಅನ್ನೋದು. ಆಮೇಲೆ ಇನ್ನು ಮುಖ್ಯವಾದಂತ ಕ್ಯಾರೆಕ್ಟರ್ಸ್ ಅಲ್ಲಿ ಯೂನಿವಾಲ್ಡ್ ಶೆಲ್ ಇರಲ್ಲ, ಯೂನಿವಾಲ್ಡ್ ಬೈವಾಲ್ಡ್ ಅದು what you call them ಅನ್ನೋದು. ಅಥವಾ ಅಲ್ಲಿ ಕೆಲವೊಂದು ಶೆಲ್ಲೇ ಇಲ್ಲದೆ ಇರುವಂತಹ ಜೀವಿಗಳನ್ನು ಕಂಡು ಬಂದು ಅಲ್ಲಿ ಯು ಕ್ಯಾನ್ ಸಿ ಸರ್ಟನ್ ಸಿಸ್ಟಮ್ಸ್ ಯು ಕ್ಯಾನ್ ಸಿ ಎಲ್ಲ ಸಿಸ್ಟಮ್ಸ್ ಏನಿದೆ ಅಂದ್ರೆ what you call them ಆರ್ಗನ್ ಬ್ರೇಡ್ ಇತ್ತು, ಟ್ರಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್, ಯೂಸಿಲೋಮೇಟ್ ಅನಿಮಲ್ಸ್, ಅವೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ವಿ ಸ್ಟಡಿಡ್ ಅಬೌಟ್ ದಿ ವಾಟ್ ಕಾಲ್ ದೆಮ್ ಆಸ್ molluscans ಅನ್ನೋದು. molluscans ಅಲ್ಲಿ ಮುಖ್ಯವಾದಂತ ನಾವು ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಇರುವಂತದ್ದು. ಆಮೇಲೆ ಈ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ನೋಡಿ, ನಾವು ಕ್ಲೋಸ್ ಸರ್ಕ್ಯುಲೇಟರಿ ಸಿಸ್ಟಮ್ ಕಂಡು ಬರೋದು ಮಾತ್ರ ಅನ್ನಲಿಡ, ನೆಕ್ಸ್ಟ್ ಎಲ್ಲ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಕಂಡು ಬಂದಿದೆ. ಹಂಗಾಗಿ ಇವನ್ ಯು ಕ್ಯಾನ್ ರೈಟ್ ದಟ್ ಕ್ಯಾರೆಕ್ಟರ್ ನೆನ್ಪಿಟ್ಕೋಬೇಕು. ವಾಟ್ ಕಾಲ್ ದೆಮ್ ಆಸ್ ಅನ್ನಲಿಡ ಅನ್ನೋದ್ರ ನೀವು what you call them ಬರುವಂತ ಆರ್ಥ್ರೋಪೊಡ mollusc ನೀವು ಇವತ್ತು ಮಾಡುವಂತ ಕ್ಲಾಸ್ ಇವೆಲ್ಲದಲ್ಲಿ ಸರ್ಕ್ಯುಲೇಟರಿ ಸಿಸ್ಟಮ್ ಇಸ್ ಓಪನ್. ನೀವು ಕಂಪೇರ್ ಮಾಡಿ ಕ್ಯಾನ್ ಸ್ಟಡಿ then you can easily remember the what are the characteristics features of the some characters are different. ಕೆಲವು ಕಾಮನ್ ಆಗಿರ್ತವೆ ಅಂತ ಕ್ಯಾರೆಕ್ಟರ್ಸ್ಗಳನ್ನ ನೆನಪಿಟ್ಕೊಂಡು ಯಾವ ಡಿಸ್ಟಿಂಗ್ವಿಶಿಂಗ್ ಕ್ಯಾರೆಕ್ಟರ್ಗಳು ಅವನ್ನಷ್ಟೇ ನೆನಪಿಟ್ಕೊಂಡಾಗ ಕಾಮನ್ ಕ್ಯಾರೆಕ್ಟರ್ಗಳನ್ನ ಅದನ್ನು ಸೇರಿಸಿ you can write the in your exam. Okay, here in case these are what you call them as echinodermata. Echino means echinus, but nothing but a spine. Derma means skin. ಈ ಮೇಲ್ಗಡೆ ಸ್ಕಿನ್ ಮೇಲೆ ಈ ಸ್ಪೈನ್ಸ್ ಮುಳ್ಳುಗಳ ತರ ಕಾಣ್ಬಾರ್ದು. Okay, the term itself is called echinodermata, spiny skinned animals. What you call them as they are spiny skinned animals are what you call them as echinodermata ಅಂತ ಕರೀತೀವಿ. ಇಲ್ಲಿ these are what you call them as ಮುಖ್ಯವಾಗಿ exclusively marine forms ಇರುತ್ತದೆ. ಅಂಡ್ ಇವುಗಳಲ್ಲಿ ನೀವು ನೋಡಿ ಅಲ್ಲೇ ಆರ್ಗನ್ ಸಿಸ್ಟಮ್ ಗ್ರೇಡ್ ಆಫ್ ಆರ್ಗನೈಸೇಷನ್ ಅಂದ್ರೆ ಆರ್ಗನ್ ಸಿಸ್ಟಮ್ ಗ್ರೇಡ್ ಅಂದ್ರೆ ಟಿಶ್ಯೂ ಸೆಲ್ಸ್ ಸೇರ್ಕೊಂಡು ಟಿಶ್ಯೂ ಎಲ್ಲ ಸೇರ್ಕೊಂಡು ಆರ್ಗನ್ ಎಲ್ಲ ಸೇರ್ಕೊಂಡು ಆರ್ಗನ್ ಸಿಸ್ಟಮ್ ಗ್ರೇಡ್ ಆಫ್ ಆರ್ಗನೈಸೇಷನ್ ಇಲ್ಲಿ ಕಂಡುಬಂದಿದೆ. ಆರ್ಗನ್ ಸಿಸ್ಟಮ್ ಗ್ರೇಡ್ ಆಫ್ ಆರ್ಗನೈಸೇಷನ್. ದಿಸ್ ವಾಸ್ ಒನ್ ಆಫ್ ದಿ another characteristic feature. ಇದರಲ್ಲಿ ಆಲ್ರೆಡಿ ಕಂಡು ಬಂದಿದೆ. ಆರ್ಗನ್ ಸಿಸ್ಟಮ್ ಸ್ಟಾರ್ಟ್ ಆಯ್ತಲ್ಲ, ಇಲ್ಲಿ ಕಿನ್ಸಿ ಹನ್ನೆರಡರಿಂದ ನೋಡಿದ್ರೆ ಆರ್ಗನ್ ಸಿಸ್ಟಮ್ ಗ್ರೇಡ್ ಆಫ್ ಆರ್ಗನೈಸೇಷನ್ಸ್ ನಾವೆಲ್ಲ ನೋಟಿಸ್ ಮಾಡ್ತಾ ಇದ್ವಿ. ಇಲ್ಲಿ ಸರ್ ಕಿನ್ಸಿದೆ ಆರ್ಗನ್ ಸಿಸ್ಟಮ್ ಗ್ರೇಡ್ ಆಫ್ ಆರ್ಗನೈಸೇಷನ್ ಕಂಟಿನ್ಯೂ ಇದೆ ಅನ್ನೋದು. ಆಮೇಲೆ ಇಲ್ಲಿ ಮುಖ್ಯವಾಗಿ ಇನ್ನು ಉಳಿದಂತ ಕಾಮನ್ ಕ್ಯಾರೆಕ್ಟರ್ ನೋಡಿದ್ರೆ ಬೈಲ್ಯಾಟ್ರಲ್ ಸಿಮೆಟ್ರಿಕಲ್, ಟ್ರಿಪ್ಲೋಬ್ಲಾಸ್ಟಿಕ್, ಯೂಸಿಲೋಮೇಟ್ ಅನಿಮಲ್ಸ್. ಇವನ್ನ ನಾವು ಕ್ಯಾರೆಕ್ಟರ್ಸ್ ಕಾಮನ್ ಬರೀಬಹುದು. ಇದು ಕಾಮನ್ ಕ್ಯಾರೆಕ್ಟರ್ ಟ್ರಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್, 3 ಜರ್ಪ್ಲೇಸ್, ectoderm, endoderm, mixed ಟ್ರಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್ ಆಗಿದ್ದಾರೆ. ಆಮೇಲೆ ಬೈಲ್ಯಾಟ್ರಲ್ ಸಿಮೆಟ್ರಿಕಲ್. ಈ ಬೈಲ್ಯಾಟ್ರಲ್ ಸಿಮೆಟ್ರಿ ಅಂದ್ರೆ ಇಲ್ಲಿ ಎರಡು ತರ, ಕೆಲವಲ್ಲಿ ನಾವು ನೋಡಿದ್ರೆ ಲಾರ್ವೆದಲ್ಲಿ ಮಾತ್ರ ಬೈಲ್ಯಾಟ್ರಲ್ ಸಿಮೆಟ್ರಿ ಕಂಡು ಬರುತ್ತೆ, ಅಡಲ್ಟ್ ಫಾರ್ಮ್ ಅಲ್ಲಿ ರೇಡಿಯಲ್ ಸಿಮೆಟ್ರಿ. ನೋಡಿ ಇಲ್ಲಿ ಡಿಫರೆಂಟ್ 5 ರೇಡಿಯಸ್ ಕಟ್ ಮಾಡಿ ಸಮಭಾಗ ಬರ್ತದೆ, 5 ಆರ್ಮ್ಸ್ ಇರ್ತವೆ. ಹಂಗಾಗಿ ಯಾವ ಸಿಮೆಟ್ರಿ ತೋರಿಸುತ್ತೆ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ವಾಟ್ ಯು ಕಾಲ್ ದಟ್ ಇಸ್ ರೇಡಿಯಲ್ ಸಿಮೆಟ್ರಿ. ನೋಡಿ ಕಡೆ ಎರಡು ಈ ಕಡೆ ಮಧ್ಯದಲ್ಲಿ ಕಟ್ ಮಾಡಿದಾಗ ಸಮಭಾಗ ಬರ್ಬೋದು. ಹಂಗಾಗಿ ಈ ಒಂದು ಸಿಮೆಟ್ರಿ ನಾವು ಹೇಳ್ತೀವಿ ಅಂದ್ರೆ ಲಾರ್ವೆ ಸ್ಟೇಜ್ ಅಲ್ಲಿ ಮಾತ್ರ ಈ ಒಂದು ಬೈಲ್ಯಾಟ್ರಲ್ ಸಿಮೆಟ್ರಿ ತೋರಿಸಿದ್ರೆ, ಇನ್ನ ಅಡಲ್ಟ್ ಫಾರ್ಮ್ಸ್ ಅಲ್ಲಿ ಇಲ್ಲಿ ರೇಡಿಯಲ್ ಸಿಮೆಟ್ರಿ. ಹಂಗಾಗಿ ಅದೊಂದು ಇಲ್ಲಿ ಒಂದು ಡಿಸ್ಟಿಂಗ್ಶ್ ಕ್ಯಾರೆಕ್ಟರ್ ತಗೋಬಹುದು. ಟ್ರಿಪ್ಲೋಬ್ಲಾಸ್ಟಿಕ್ ಕಾಮನ್ ಕ್ಯಾರೆಕ್ಟರ್, ಆಮೇಲೆ ಯೂಸಿಲೋಮೇಟ್ ಇಸ್ ಕಾಮನ್ ಕ್ಯಾರೆಕ್ಟರ್. You have a definite coelom, eucoelomate, a true coelom, body cavity is present between the body wall and gut, surrounded by layers of mesodermal lining ಅನ್ನೋದು. ನಾವು ಅದಕ್ಕೆ ನಾವು eucoelomate animals.
ಇವನ ಸಮ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ಜನರಲ್ ತಗೊಂಡ್ರು ಇಲ್ಲಿ ಸಿಮಿಟ್ರಿ ಬಂದ್ರೆ ವೆಲ್ಕಮ್ ಟು ದಿ ವರ್ಟಿಕಲ್ ಸಿಮಿಟ್ರಿ ಬಂದಾಗ ಮಾತ್ರ ಸ್ವಲ್ಪ ಇಲ್ಲಿ ವ್ಯತ್ಯಾಸಗಳನ್ನು ಕಂಡು ಬರ್ತವೆ. ಅಡಲ್ಟ್ ಎಕೈನೋಡರ್ಮೈಡ್ಸ್ ನಲ್ಲಿ ರೇಡಿಯಲ್ ಸಿಮಿಟ್ರಿ ಕಂಡು ಬಂದ್ರೆ ಇನ್ನು ವರ್ಟಿಕಲ್ ಅಡಲ್ಟ್ ಅಲ್ಲಿ ರೇಡಿಯಲ್ ಸಿಮಿಟ್ರಿ ಬಂದ್ರೆ ಲಾರ್ವಲ್ ಸ್ಟೇಜಸ್ ಮಾತ್ರ ಸಿಗ್ತಿದೆ. ಲಾರ್ವಲ್ ಸ್ಟೇಜಸ್ ಬೈಲಾಟರಲ್ ಸಿಮಿಟ್ರಿ ಅದು ಡಿಸ್ಟಿಂಗ್ವಿಶ್ ಕ್ಯಾರೆಕ್ಟರಿಸ್ಟಿಕ್ಸ್ ರೈಟ್ ವರ್ಟಿಕಲ್ in larval stages larval stages ಏನು ಮಾಡ್ತವೆ ಎಕ್ಸಿಬಿಟ್ ಮಾಡ್ತವೆ. ಏನು ಎಕ್ಸಿಬಿಟ್ ಮಾಡ್ತವೆ? ಎಕ್ಸಿಬಿಟ್ ಬೈಲಾಟರಲ್ ಸಿಮೆಟ್ರಿ ನ ತೋರಿಸ್ತವೆ. ಬೈಲಾಟರಲ್ ಸಿಮೆಟ್ರಿ is the arrangement of body parts on the two lateral sides ಅಲ್ಲಿ ಸೇಮ್ ಬಾಡಿ ಪಾರ್ಟ್ಸ್ ಇರೋದ್ರಿಂದ ಕಟ್ ಮಾಡಿ ಸಮಭಾಗ ಬರ್ತವೆ. ಹಂಗಾಗಿ ನಮ್ಮ ಮನುಷ್ಯನ ತರ ಇದ್ದಾರೆ. ಹಂಗಾಗಿ ಎರಡು ಕಡೆ ಒಂದೇ ತರ ಬಾಡಿ ಪಾರ್ಟ್ಸ್ ಈ ಕಡೆ ಒಂದು ಈ ಕಡೆ ಒಂದು ಅವಾಗ ಏನಾಗುತ್ತೆ ಕಟ್ ಮಾಡಿ ಸೆಂಟ್ರಲ್ ಲಾಂಜಿಟ್ಯೂಡಲ್ ಆಕ್ಸಿಸ್ ಅಲ್ಲಿ ಕಟ್ ಮಾಡಿದ್ರೆ ಮಾತ್ರ ಸಮಭಾಗ ಬರುತ್ತೆ. ಈಗ ಅಡ್ಡ ಕಟ್ ಮಾಡಿ ಟ್ರಾನ್ಸ್ವರ್ಸ್ ಆಕ್ಸಿಸ್ ಬರಲ್ಲ. ಹಂಗಾಗಿ ಇದು ಸಹ ಲಾರ್ವಲ್ ಸ್ಟೇಜಸ್ ಮಾತ್ರ ಇದು ಬೈಲಾಟರಲ್ ಸಿಮೆಟ್ರಿ ತೋರಿಸಿದೆ. ಇನ್ನು ವರ್ಟಿಕಲ್ ಅಡಲ್ಟ್ಸ್ ಶೋ ಅಡಲ್ಟ್ ಎಕೈನೋಡರ್ಮೈಡ್ಸ್ ಅಡಲ್ಟ್ ಆಗಿರುವಂತ ಅಡಲ್ಟ್ ಎಕೈನೋಡರ್ಮ್ಸ್ ಏನ್ ತೋರಿಸ್ತವೆ? shows radial symmetry ಇದು ಒಂದು ಡಿಸ್ಟಿಂಗ್ವಿಶಿಂಗ್ ಕ್ಯಾರೆಕ್ಟರ್ಸ್ ನಾವು ತಗೋಬಹುದು. ವರ್ಟಿಕಲ್ ಅಡಲ್ಟ್ಸ್ ಏನಿರುತ್ತೆ ವರ್ಟಿಕಲ್ ರೇಡಿಯಲ್ ಸಿಮೆಟ್ರಿ ಇದ್ರೆ ನೀವು ಲಾರ್ವಲ್ ಸ್ಟೇಜಸ್ ಮಾತಾಡಲಿಕ್ಕೆ ಬೈಲಾಟರಲ್ ಸಿಮೆಟ್ರಿ ಇರುತ್ತೆ. ಇಲ್ಲಿ ಮುಖ್ಯವಾಗಿ ಇದರಲ್ಲಿ ನಾವು ಇದು ಹೆಸರೇನು ಎಕೈನೋಡರ್ಮೈಟ್ ಅಂತ ಹೇಳಿದ್ರೆ ಅಂದ್ರೆ ಸ್ಕಿನ್ ಮೇಲೆ ಒಂದು ಸ್ಪೈನ್ಸ್ ತರ ಮುಳ್ಳು ತರ ಇರುವಂತಹ ಸಿಗೋಡಿ ಸಿ ಎಚ್ ಮೇಲೆಲ್ಲ ಸ್ಪೈನ್ಸ್ ಇರುತ್ತೆ. ಸ್ಟಾರ್ ಫಿಶ್ ಅಂತ ಕರಿತೀವಿ ಇದಕ್ಕೆ ಸೇರಿರುವಂತಹ ಜೀವಿ. ಇದನ್ನೆಲ್ಲ ಸ್ಪೈನ್ಸ್ ಸ್ಕಿನ್ ಆಗಿಗೆ ಸ್ಪೈನ್ಸ್ ಇರ್ಬೋದು. ಆಮೇಲೆ ಟ್ಯೂಬರ್ಕ್ಯೂಲ್ಸ್ ಸ್ವಲ್ಪ ಉಬ್ಬಿರುವಂತಹ ಭಾಗಗಳು ಕಾಣಿಸ್ತಾ ಇರ್ತದೆ. ಟ್ಯೂಬರ್ಕ್ಯೂಲ್ಸ್ ಇರ್ಬೋದು ಅಥವಾ ಪಿನ್ಸರ್ ಲೈಕ್ ಔಟ್ ಗ್ರೋತ್ಗಳು ಕಂಡು ಬರುತ್ತೆ. ಪಿನ್ಸರ್ ಅಂದ್ರೆ ಇಕ್ಕಳ ತರ ಇರುತ್ತೆ. ಈ ತರ ಇಕ್ಕಳ ತರ ಇರುವಂತ ಪಿನ್ಸರ್ ಲೈಕ್ ಔಟ್ ಗ್ರೋತ್ಸ್ ಆ ಒಂದು ಬಾಡಿನ ಕ್ಲೀನ್ ಮಾಡ್ಲಿಕ್ಕೆ ಲೈಕ್ ದಿಸ್ ಅಂಡ್ ಇದರಲ್ಲಿ ಈ ಒಂದು ಎಕ್ಸ್ಟರ್ನಲ್ ಎಕ್ಸೋಸ್ಕೆಲಿಟನ್ ಆಗಿ ಅವು ಕೆಲಸ ಮಾಡ್ತವೆ. ಬಾಹ್ಯವಾದಂತ ಸ್ಕೆಲಿಟನ್ ಸಿಸ್ಟಮ್ ಆಗಿ ಕೆಲಸ ಮಾಡ್ತವೆ. ಹಂಗಾಗಿ ಸ್ಕಿನ್ ಬಿಯರ್ಸ್ ಒಂದಿದೆ. ಸ್ಕಿನ್ ಬಿಯರ್ ಕ್ಯಾರೆಕ್ಟರಿಸ್ಟಿಕ್ ಇದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್. ಸ್ಕಿನ್ ಬಿಯರ್ ಏನ್ ಬಿಯರ್ ಅಂದ್ರೆ ಒಂದಿದೆ ಬಿಯರ್ಸ್ ಸ್ಪೈನ್ಸ್ ಟ್ಯೂಬರ್ಕ್ಯೂಲ್ಸ್ are pincer like outgrowth. Skin here, extension spine tubercules, pincer like outgrowth. Yes, exoskeleton. Outgrowth ಕಂಡು ಬರುತ್ತೆ. ಸ್ಕಿನ್ ಬಿಯರ್ಸ್ ಸ್ಪೈನ್ಸ್ ಟ್ಯೂಬರ್ಕ್ಯೂಲ್ಸ್ pincer like outgrowth. ಅಂದ್ರೆ ಸ್ಕಿನ್ ಮೇಲೆ ಹೆಸರೇ ಸ್ಕಿನ್ ಅಂದ್ರೆ ಡರ್ಮಾ. ಹಾಗೆ ಈ ತರ ಸ್ಕಿನ್ ಮೇಲೆ ಈ ತರ ಸ್ಪೈನ್ಸ್ ಟ್ಯೂಬರ್ಕ್ಯೂಲ್ಸ್ pincer like outgrowth ಇರೋದ್ರಿಂದ their name is called as echinodermites. ಅದಕ್ಕೆ ಹೆಸರೇನು ಬಂದಿದೆ echinodermites ಅಂತ ಕರಿತೀವಿ. ಆಮೇಲೆ ಇವುಗಳಲ್ಲಿ ಇನ್ನೊಂದು ವೆರಿ ಡಿಸ್ಟಿಂಗ್ವಿಶಿಂಗ್ ಕ್ಯಾರೆಕ್ಟರ್ಸ್ ನೋಡಿದ್ರೆ ವಾಟರ್ ವ್ಯಾಸ್ಕುಲರ್ ಸಿಸ್ಟಮ್ ನೋಡಿಕೊಳ್ಳೋದೇ ಆಂಬುಲಾಕ್ರಲ್ ಗ್ರೂ ಇದೆ ಅನ್ನೋದು. ಆಂಬುಲಾಕ್ರಲ್ ಗ್ರೂ ಇಸ್ ನಥಿಂಗ್ ಬಟ್ ಈ ಮೌತ್ ಸುತ್ತ ಈ ಒಂದು ಟ್ಯೂಬ್ಸ್ ಹೋಗಿರ್ತಾರೆ. ಮೌತ್ ಇದೆ, ಮೌತ್ ಇಂದ ಅಲ್ಲಿ ಬರ್ಲಿಕ್ಕೆ ವಾಟರ್ ಪಾಸ್ ಆಗಲಿಕ್ಕೆ ಅನೇಕ ಒಂದು ಹಾರ್ನ್ಸ್ ರೇಡಿಯಲ್ ಡೈರೆಕ್ಷನ್ ಅಲ್ಲಿ ಈ ಮೌತ್ ಸುತ್ತ ಅನೇಕ ಗ್ರೂಸ್ ಹೋಗಿದ್ದಾರೆ. ಗ್ರೂ ಅಂದ್ರೆ ಒಂದು ಡಿಪ್ರೆಷನ್ ಲೈಕ್ ಸ್ಟ್ರಕ್ಚರ್ಸ್ ಕಂಡು ಬರುತ್ತೆ. ಅಲ್ಲಿ ಒಳಗಡೆ ವಾಟರ್ ವ್ಯಾಸ್ಕುಲರ್ ಸಿಸ್ಟಮ್ ಇರೋದ್ರೆ ವಾಟರ್ ಪಾಸ್ ಅಂತ ಎಲ್ಲ ಆರ್ಗನ್ಸ್ಗಳಿಗೆ ಬಂದು ಸೆಂಟ್ರಿಗೆ ಬರುತ್ತೆ. ಸೆಂಟ್ರ್ ಒಳಗಡೆ ಫಸ್ಟ್ ಆಕ್ಚುಲಿ ಸೆಂಟ್ರಿಂದ ಬಂದು ನೋಡಿ ಮೇಲ್ಗಡೆ ಒಂದು ಇದು ಡಾರ್ಸಲ್ ರಿಂಗ್ ಸ್ಟಾರ್ ಫಿಶ್ ಬರುತ್ತೆ. ಕೆಳಭಾಗ ಈ ಮೇಲ್ಗಡೆ ಒಂದು ಮ್ಯಾಟ್ರಿಪೊರೈಟ್ ಅಂತ ಒಂದು ರಂಧ್ರ ಇದೆ. ಈ ರಂಧ್ರ ನಮಗೆ ಸೀಲ್ಸ್ ರಂಧ್ರಗಳು ಅದರ ಮುಖಾಂತರ ವಾಟರ್ ಎಂಟರ್ ಆಗಿ ಆ ಒಂದು ಸೆಂಟ್ರಲ್ ಟ್ಯೂಬ್ ಇಂದ ಎಲ್ಲ ಆರ್ಗನ್ಸ್ಗಳಿಗೆ ಹೋಗುತ್ತೆ ಅಂತ ಒಂದು ಸಿಸ್ಟಮ್ ಈ ಜೀವಗಳಲ್ಲಿ ಕಂಡು ಬರುತ್ತೆ. ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ ಫ್ಯೂಚರ್ ಅಂತ ಹೇಳ್ಬೋದು. ಮುಖ್ಯವಾದಂತಹ ಲಕ್ಷಣ ಇದನ್ನು ಬರೀಬೇಕಾಗುತ್ತೆ. ವಾಟರ್ ವ್ಯಾಸ್ಕುಲರ್ ಸಿಸ್ಟಮ್
ಯಾವ ಫೈಲಮ್ ಅಲ್ಲಿ ಕಂಡು ಬರುತ್ತೆ ಅಂತ ನಾವು ನೆನ್ಪಿಡ್ಕೋಬೇಕು ನೀವು. ವಾಟರ್ ವ್ಯಾಸ್ಕುಲರ್ ಸಿಸ್ಟಮ್ ಅಂಬ್ಲಿಕಲ್ ಗ್ರೂಪ್ ಈಸ್ ಪ್ರೆಸೆಂಟ್ ಇರುತ್ತೆ ಅನ್ನೋದು ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅಂತ ನೋಡಬಹುದು ಆಫ್ ದಿ ಎಕ್ವಿನೋಡರ್ಮೆಂಟ್ಸ್. ಯಾಕಂದ್ರೆ ಇನ್ನೊಂದು ನೀವು ನೋಡಿ ಕೋರಿಫರಲ್ಲಿ ಕೆನಾಲ್ ಸಿಸ್ಟಮ್, ವಾಟರ್ ಕೆನಾಲ್ ಸಿಸ್ಟಮ್ ಇತ್ತು. ಇಲ್ಲಿ ಕೆನಾಲ್ ಸಿಸ್ಟಮ್ ಇಸ್ ಪ್ರೆಸೆಂಟ್. ಇಲ್ಲಿ ಅದೇ ತರ ಏನಾಗಿದೆ ವಾಟರ್ ವ್ಯಾಸ್ಕುಲರ್ ಸಿಸ್ಟಮ್. ಅದರೊಳಗೆ ವ್ಯಾಸ್ಕುಲರ್ ಸಿಸ್ಟಮ್ ಇತ್ತು, ರಕ್ತ ಎಲ್ಲ ಅಲ್ಲೇನಾಗುತ್ತೆ ಆ ಸೆಲ್ಸ್ ಗಳೆಲ್ಲ ಈ ಒಂದು ವಾಟರ್ ಬರುವಂತ ಇಂಪಾರ್ಟೆಂಟ್ ಮಿನರಲ್ ಎಲಿಮೆಂಟ್ಸ್ಗಳನ್ನೆಲ್ಲ ಅದರಲ್ಲಿ ಇಟ್ಕೊಳ್ಳೋದು ಬಾಡಿ. ಹಂಗಾಗಿ ಇಲ್ಲಿ ಜಸ್ಟ್ ಮೌತ್ ಅಂಡ್ ಏನಸ್ ಆಗಿದೆ ಇದು ಇರುತ್ತೆ ಇಲ್ಲಿ. ಆದ್ರೆ ಇಲ್ಲಿ ಮುಖ್ಯವಾದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಇದ್ರೆ ಪ್ರೆಸೆನ್ಸ್ ಆಫ್ ವಾಟರ್ ವ್ಯಾಸ್ಕುಲರ್ ಸಿಸ್ಟಮ್ ಅಂಬ್ಲಿಕರ್ ಸಿಸ್ಟಮ್ ಇಸ್ ಪ್ರೆಸೆಂಟ್. ಅಂಬ್ಲಿಕರ್ ಸಿಸ್ಟಮ್ ಅದು ನಾವು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಕೊಟ್ಟಿದ್ದೀವಿ. ಯಾವ್ದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ they have water vascular system ಅಥವಾ local ambulacral system is the water vascular system or ambulacral system, which is the important characteristic feature of equinoderms. So there water vascular system or umbilical system is which is important characteristic feature ಅಂತ ನಾವು ಅದನ್ನು ಕರೆಯಬಹುದು. ಮುಖ್ಯವಾದಂತಹ ಲಕ್ಷಣ ಈ ಜೀವಿಗಳಲ್ಲಿರುವಂತಹ ಮುಖ್ಯವಾದ ಲಕ್ಷಣ ಅಂದ್ರೆ ಪ್ರೆಸೆನ್ಸ್ ಆಫ್ ವಾಟರ್ ವ್ಯಾಸ್ಕುಲರ್ ಸಿಸ್ಟಮ್. ಆಮೇಲೆ ಇನ್ ಕೇಸ್ ಆಫ್ ದಿಸ್ ಅಲ್ಲಿ ಸೆಕ್ಸಸ್ ಆರ್ ಸಪರೇಟ್, ಮೇಲ್ ಅಂಡ್ ಫೀಮೇಲ್ ಇದೆ ಸಪರೇಟ್ ಆಗಿರುತ್ತೆ ಅಂಡ್ ರೀಪ್ರೊಡಕ್ಷನ್ ಇದೆ ಸೆಕ್ಷುವಲ್ ಮೆಥಡ್ ಆಫ್ ರೀಪ್ರೊಡಕ್ಷನ್ ಕಂಡು ಬರುತ್ತೆ. ಮೇಲ್ ಅಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಇರ್ತವೆ ಬೇರೆ ಬೇರೆ ಇದರಲ್ಲಿ ಸೆಕ್ಷುವಲ್ ಮೆಥಡ್ ಆಫ್ ರೀಪ್ರೊಡಕ್ಷನ್ ಕಂಡು ಬಂದೆ. ಸರ್ಕ್ಯುಲೇಟರಿ ಸಿಸ್ಟಮ್ ನೋಡಿ ನಾನು ಹೇಳ್ತಾ ಬಂದೆ, ಅನ್ನೆರಡ ಬಿಟ್ರೆ ನೆಕ್ಸ್ಟ್ ಇವುಗಳೆಲ್ಲ ಸರ್ಕ್ಯುಲೇಟರಿ ಸಿಸ್ಟಮ್ ಇದೆ ಓಪನ್ ಟೈಪ್. ಕ್ಲೋಸ್ ಟೈಪ್ ಅಲ್ಲಿ ಮಾತ್ರ ಕಂಡು ಬಂದದ್ದು ಎಲ್ಲಿ ನೀವು ಇನ್ವರ್ಟೆಬ್ರೇಟ್ಸ್ ಅಂದ್ರೆ ಅನ್ನೆರಡದಲ್ಲಿ. ನೆಕ್ಸ್ಟ್ ಅನ್ನೆರಡ ನಂತರ ಬರುವ ಫೈಲಮ್ಸ್ ಅಲ್ಲೆಲ್ಲ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಈಸ್ ಪ್ರೆಸೆಂಟ್ ಅನ್ನೋದು. ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಯಾವ ಸಿಸ್ಟಮ್ಸ್ ಹೆಂಗಿದೆ ನೋಡ್ಕೊಂಡು ಕಳೆದಿದೆ. ಸರ್ಕ್ಯುಲೇಟರಿ ಸಿಸ್ಟಮ್ ಏನಾಗಿದೆ ಓಪನ್ ಟೈಪ್. ಬ್ಲಡ್ ಫ್ಲೋಸ್ ಇನ್ ಓಪನ್ ಸ್ಪೇಸಸ್ ಓಪನ್ ಟೈಪ್, ನಾಟ್ ಇನ್ ಎ ಡೆಫಿನೆಟ್ ಬ್ಲಡ್ ವೆಸಲ್ಸ್ ರಕ್ತನಾಳಗಳೆಲ್ಲ ಓಪನ್ ಸ್ಪೇಸ್ ಅಲ್ಲಿ ಹರಿಯುತ್ತದೆ. ನೆಕ್ಸ್ಟ್ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಡಿಫರೆಂಟ್ ರೆಸ್ಪಿರೇಟರಿ ಸ್ಟ್ರಕ್ಚರ್ಸ್ ಆಗ್ತದೆ. ರೆಸ್ಪಿರೇಟರಿ ಸಿಸ್ಟಮ್ ಬಂದ್ರೆ we can see different respiratory structures ಕಂಡು ಬರ್ತವೆ. ಅವು ಬೇರೆ ಬೇರೆ ಜೀವಿಗಳು ಬೇರೆ ಬೇರೆ ಉಸಿರಾಡಬೇಕಂತ ಸ್ಟ್ರಕ್ಚರ್ಸ್ ರಚನೆಗಳು ಕಂಡು ಬರ್ತವೆ. in case of the is what you call them is in this starfish ಅಲ್ಲಿ what you call them is a dermal bronchi ಅಂತ ಕರೀತೀವಲ್ಲ. dermal bronchi ಉಸಿರಾಡಕ್ಕೆ dermal bronchi ಅಂತ ಹೇಳಿ starfish ಅಲ್ಲಿ ನೋಡಿದ್ರೆ ಇದು dermal bronchi. ನಾವು ಬ್ರಾಂಕಿಯೋಸ್ ನಮ್ಮಲ್ಲಿ ಟ್ರೈಕಿಯಾ ಡಿವೈಡೆಡ್ ಬ್ರಾಂಕಿಯಾ ಬ್ರಾಂಕಿಯೋಸ್ ಅಂತ ತೋರಿಸ್ತಿದ್ರಲ್ಲ ಡರ್ಮಲ್ ಬ್ರಾಂಕಿ ಇರುತ್ತೆ. ಆಮೇಲೆ ಇನ್ ಕೇಸ್ ಬ್ರಿಟಲ್ ಸ್ಟಾರ್ ಅಂತ ನಾವೇನ್ ಮಾಡಿದ್ವಲ್ಲ ದಟ್ ಇಸ್ ನಥಿಂಗ್ ಬಟ್ ವಾಟ್ ಯು ಕಾಲ್ ಅದರಲ್ಲಿ ಏನಿದೆ ಅಂದ್ರೆ ವಿ ಕ್ಯಾನ್ ಸಿ ದಿ ಜೆನೆಟಲ್ ಗುರ್ಸೆ ಇರುತ್ತೆ ಬ್ರಿಟಲ್ ಸ್ಟಾರ್ ಅಲ್ಲಿ. ಅದರಲ್ಲಿ ರೆಸ್ಪಿರೇಟರಿ ಸ್ಟ್ರಕ್ಚರ್ ಇದೆ ಬ್ರಿಟಲ್ ಸ್ಟಾರ್. ಇನ್ ಕೇಸ್ ಬ್ರಿಟಲ್ ಸ್ಟಾರ್ ಅಲ್ಲಿ ಜೆನೆಟಲ್ ಗುರ್ಸೆ ಇದೆ. ಆಮೇಲೆ ಸಿ ಅರ್ಚಿನ್ ಅಲ್ಲಿ ಪೆರಿಸ್ಟೋಮಿಯಲ್ ಗಿಲ್ಸ್ ಅಂತ ಸಿ ಅರ್ಚಿನ್ ಅಂತ ಇಲ್ಲಿ ಸಿ ಅರ್ಚಿನ್ ಅಂತ ಪ್ರಾಣಿ ಇದರಲ್ಲಿ ಪೆರಿಸ್ಟೋಮಿಯಲ್ ಹೇಗೆ ಅಂತ ಪೆರಿಸ್ಟೋಮಿಯಲ್ ಗಿಲ್ಸ್ ಆಗ್ತದೆ. ಪೆರಿಸ್ಟೋಮಿಯಲ್ ಗಿಲ್ಸ್ ಇರ್ತವೆ. ಸಿ ಅರ್ಚಿನ್ ಅಂದ್ರೆ ಬ್ರಿಟಲ್ಸ್ ಅಲ್ಲಿ ಜೆನೆಟಲ್ ಗುರ್ಸೆ ಇದ್ರೆ ಡರ್ಮಲ್ ಬ್ರಾಂಕಿ ಅಂದ್ರೆ ಸ್ಟಾರ್ಫಿಶ್ ಅಥವಾ ಅಸ್ಟೀರಿಯಾಸ್ ಒಂದು ಡರ್ಮಲ್ ಬ್ರಾಂಕಿ ಇರುತ್ತೆ ಅನ್ನೋದು. ಇನ್ನೊಂದು ಕ್ಲೋಯಕಲ್ ರೆಸ್ಪಿರೇಟರಿ ಟ್ರೀ ಇರುತ್ತೆ. ಇನ್ ಕೇಸ್ ಸಮಸ್ಯೆ ಆಗಿದ್ರೆ ಸಿ ಕುಕ್ಕುಂಬರ್ ಮೇಲ್ ನೋಡಿದ್ರೆ ಅಲ್ಲಿ ಸಿ ಕುಕ್ಕುಂಬರ್ ಅಂತ ಇದೆ. ಇದರಲ್ಲಿ ಸಮುದ್ರ ಸವತೆ ಅಂತ ಕರಿತೀವಿ. ಅದರಲ್ಲಿ ಏನಿದೆ ಕ್ಲೋಯಕಲ್ ರೆಸ್ಪಿರೇಟರಿ ಟ್ರೀ. ಅಲ್ಲಿ ರೆಸ್ಪಿರೇಷನ್ ಬೇಕಾಗಿದೆ ಅಂತ ಇದೆ. ಕ್ಲೋಯಕಲ್ ರೆಸ್ಪಿರೇಟರಿ ಟ್ರೀ ಅಂದ್ರೆ ಡಿವೈಡ್ ಆಗಿರ್ತದೆ.
ಕ್ಲೋಯೆಕಾ ರೀಜನ್ಸ್ ಅಲ್ಲಿ ಈ ರೆಸ್ಪಿರೇಷನ್ ಬೇಕಾದಂತ ಈ ಟ್ಯೂಬ್ಸ್ ಗಳಿದಾವಲ್ಲ ಡಿವೈಡ್ ಆಗಿ ಈ ತರ ಕಾಣುತ್ತೆ. ನಮ್ಮಲ್ಲಿ ನೋಡಿಕೊಳ್ಳಿ ವೇಕೆ ಡಿವೈಡ್ ಆಗಿ ಬ್ರಾಂಕ್ಯೂಲ್ಸ್ ಅಂತ ಡಿವೈಡ್ ಆಗುತ್ತೆ. ಆ ತರ ಕ್ಲೋಯೆಕಾ ರೆಸ್ಪಿರೇಟರಿ ಟ್ರೀ ಕ್ಯಾನ್ ಫೌಂಡ್ ಇನ್ ನೋಡಿಕೊಳ್ಳಿ ಸಿ ಕುಕುಂಬರ್. ಸಿ ಕುಕುಂಬರ್ ಮಾತ್ರ ಈ ಒಂದು ಕ್ಲೋಯೆಕಾ ರೆಸ್ಪಿರೇಟರಿ ಟ್ರೀ ಇರುತ್ತೆ. ಹಂಗಾಗಿ ರೆಸ್ಪಿರೇಟರಿ ಸ್ಟ್ರಕ್ಚರ್ಸ್ ನೋಡಿದಾಗ ಡರ್ಮಲ್ ಬ್ರಾಂಕಿ ಸ್ಟಾರ್ಫಿಶ್ ಬಿಟಲ್ಸ್ ಜೆನೆಟಲ್ ಫ್ಲೂಯಿಡ್ಸ್ ಇರುತ್ತೆ. ಸಿ ಆರ್ಚಿನ್ ಅಲ್ಲಿ ಪೆರಿಸ್ಟೋಮಿಯಂ ಗ್ರಿಲ್ಸ್ ಇರುತ್ತೆ. ಅಂಡ್ ಕ್ಲೋಯೆಕಾ ರೆಸ್ಪಿರೇಟರಿ ರೆಸ್ಪಿರೇಟರಿ ಟ್ರೀ ಪ್ರೆಸೆಂಟ್ ಸಿ ಕುಕುಂಬರ್. ಹೀಗೆ ಡಿಫರೆಂಟ್ ರೆಸ್ಪಿರೇಟರಿ ಸ್ಟ್ರಕ್ಚರ್ಸ್ ಆಗುತ್ತೆ. ಡಿಫರೆಂಟ್ ಅಂತ ರೆಸ್ಪಿರೇಟರಿ ಸ್ಟ್ರಕ್ಚರ್ ಇರುತ್ತೆ. ರೆಸ್ಪಿರೇಟರಿ ಸಿಸ್ಟಮ್ ಓಪನ್ ಟೈಪ್ ಈ ರೆಸ್ಪಿರೇಷನ್ ಬೈ ಡಿಫರೆಂಟ್ ಸ್ಟ್ರಕ್ಚರ್ಸ್. ನೆಕ್ಸ್ಟ್ what you call is a complete what you call digestive system. Digestive system is complete with a mouth as well as the anus. Already complete digestive system ಇದೆ. ಅಂದಾಗಿ what you call I want to have this one different respiratory structures you can see and circulatory system ನೋಡ್ರಿ. ಹಾಗೆ next complete what you call is a digestive system. ಇಲ್ಲಿ digestive system ಬಂದ್ರೆ digestive system is what you call is a complete ಆಗಿರುತ್ತೆ. ಇನ್ನೊಂದು ಸ್ವಲ್ಪ ಡಿಫರೆನ್ಸ್ ಏನಂದ್ರೆ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಇದ್ದು ಮೌತ್ ಅಂಡ್ ಏನಸ್ ಇದೆ. ಆದ್ರೆ ನಮಗೆ ಕೇಸ್ ಅಲ್ಲಿ ಮೌತ್ ಅಂಡ್ ಏನಸ್ ಮೌತ್ ಎಂಟ್ರನ್ಸ್ ಅಂದ್ರೆ ಕೆಳಭಾಗ ಅಲ್ಲಿ ಏನಸ್ ಮೇಲ್ಗಡೆ ಕಟಿಕಾಲ್ ಇನ್ ದ ಡಾರ್ಸಲ್ ಸೈಡ್ ಮೋಸ್ಟ್ ಆಫ್ ದಿ ಜೀವಿಗಳ ಈ ತರ ಎಲ್ಲ ಇಲ್ಲಿ ಇದರಲ್ಲಿ ಮೌತ್ ಇಸ್ ಆನ್ ದಿ ಸ್ವಲ್ಪ ಅಡ್ವಾನ್ಸ್ ಅಂತ ಹೋಗಬಹುದು. ಇಲ್ಲಿ ನೋಡಿ ಮೌತ್ ಇಸ್ ಆನ್ ದಿ ಕಟಿಕಾಲ್ ಇದೆ ವೆಂಟ್ರಲ್ ಸೈಡ್ ಅಲ್ಲಿ ಮೌತ್ ಇದೆ, ಡಾರ್ಸಲ್ ಸೈಡ್ ಅಲ್ಲಿ ಏನಸ್. ಅದು ಒಂದು ಡಿಫರೆನ್ಸ್ ಅಷ್ಟೇ. ಈ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಇದೆ ಮೌತ್ ಅಂಡ್ ಆಸ್ ವೆಲ್ ಆಸ್ ದಿ ಮೆಡಿಕಲ್ ಏನಸ್ ಇದ್ದು ಮೌತ್ ಆನ್ ದಿ ವೆಂಟ್ರಲ್ ಸೈಡ್ ಕೆಳಭಾಗದಲ್ಲಿ, ಡಾರ್ಸಲ್ ಸೈಡ್ ಅಲ್ಲಿ ಮಾತ್ರ ಏನಸ್ ಇರುತ್ತೆ. ನನ್ನ ಡೈಜೆಸ್ಟಿವ್ ಸಿಸ್ಟಮ್ ಇಸ್ ಕಂಪ್ಲೀಟ್. ನೆಕ್ಸ್ಟ್ ಮೆಡಿಕಲ್ ಇನ್ನೊಂದು ಸಿಸ್ಟಮ್ ಯಾವುದು ಎಕ್ಸ್ಕ್ರೀಟರಿ ಸಿಸ್ಟಮ್ ಇಸ್ ಅಬ್ಸೆಂಟ್. ಎಕ್ಸ್ಕ್ರೀಟರಿ ಸಿಸ್ಟಮ್ ಇರೋದಿಲ್ಲ. ಇಟ್ ಇಸ್ ಫೌಂಡ್ ಇನ್ ದಿ ವಾಟರ್ ಇರುತ್ತೆ. ಅಲ್ಲಿ ಬೇಕಾದಂತ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ವಾಟರ್ ಬಾಡಿ ಮತ್ತೆ ಅನಿಮಲ್ಸ್ ಮಧ್ಯೆ ಎಕ್ಸ್ಚೇಂಜ್ ಆಗುತ್ತೆ ಸೆಲ್ಸ್ ಮಧ್ಯೆ. ಹಾಗೆ ಎಕ್ಸ್ಕ್ರೀಟರಿ ಸಿಸ್ಟಮ್ ಇಸ್ ಅಬ್ಸೆಂಟ್. ಡಿಸಾಲ್ವ್ಡ್ ಆದಂತ ಆಕ್ಸಿಜನ್ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಮುಖಾಂತರ ಬಾಡಿ ಹೋಗುತ್ತೆ. ಯಾಕಂದ್ರೆ ಆಮ್ಲಗಳು ಅಥವಾ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಇದೆ. ಹಂಗಾಗಿ ಇಲ್ಲಿ ಯಾವ ಸಿಸ್ಟಮ್ ಇಲ್ಲ ಅಂದ್ರೆ ಎಕ್ಸ್ಕ್ರೀಟರಿ ಸಿಸ್ಟಮ್ ಇಸ್ ಅಬ್ಸೆಂಟ್. ಎಕ್ಸ್ಕ್ರೀಟರಿ ತ್ಯಾಜ್ಯ ವಸ್ತು ಹೊರ ಸಿಸ್ಟಮ್ ಸಿಸ್ಟಮ್ ಕಂಪ್ಲೀಟ್ ಇದ್ದು ಯಾವ ಸಿಸ್ಟಮ್ ಇಲ್ಲ ಎಕ್ಸ್ಕ್ರೀಟರಿ ಸಿಸ್ಟಮ್ ಏನಾಗಿದೆ ಇಲ್ಲ. ಅಬ್ಸೆಂಟ್ ಇದೆ. This is called as absent. ಆಮೇಲೆ ಕಂಪ್ಲೀಟ್ ಸ್ಕೆಲಿಟಲ್ ಸಿಸ್ಟಮ್ ಬರ್ತದೆ. ಸ್ಕೆಲಿಟಲ್ ಸಿಸ್ಟಮ್ ಬಂದಾಗ ಇಂಟರ್ನಲ್ ಸ್ಕೆಲಿಟನ್ ನೋಡಿ ಅಲ್ಲ ನಾವು ಆರ್ಥೋಪೆಡದಲ್ಲಿ ಎಕ್ಸಸ್ ಸ್ಕೆಲಿಟನ್ ಇತ್ತು ಕೈಟ್ನೆಸ್ ಆಗಿರುವಂತದ್ದು ಅಂತ ಹೇಳಿದ್ವಿ. ಇಲ್ಲಿ ಸ್ಕೆಲಿಟಲ್ ಸಿಸ್ಟಮ್ ಬಂದ್ರೆ ಇಂಟರ್ನಲ್ ಸ್ಕೆಲಿಟನ್ ಇರುತ್ತೆ. ನಮ್ಮಲ್ಲಿ ಒಳಗಡೆ ಇಂಟರ್ನಲ್ ಸ್ಕೆಲಿಟನ್ ಬೋನ್ಸ್ ಇದೆಲ್ಲ ಹಂಗೆ ಈ ಜೀವಿಯಲ್ಲಿ ಸ್ವಲ್ಪ ನೋಡಿ ಅಡ್ವಾನ್ಸ್ ಟೈಪ್ ಬರ್ತಾ ಇರಬಹುದು ಅನ್ಕೋಬಹುದು. ಮೆಡಿಕಲ್ ಇಲ್ಲಿ ಮೆಡಿಕಲ್ ಇಂಟರ್ನಲ್ ಸ್ಕೆಲಿಟನ್. ಇಂಟರ್ನಲ್ ಸ್ಕೆಲಿಟನ್ ಏನಿದೆಯಲ್ಲ ಇಟ್ ಇಸ್ ಮೇಡ್ ಆಫ್ what you call them plates ಇಂದ ಮಾಡಲ್ಪಟ್ಟಿದೆ. ಕ್ಯಾಲ್ಕೇರಿಯಸ್ ಪ್ಲೇಟ್ಸ್ what you call them it is made of ಕ್ಯಾಲ್ಕೇರಿಯಸ್ ಪ್ಲೇಟ್ಸ್ ಇಂದ ಮಾಡಲ್ಪಟ್ಟಿರುತ್ತೆ. ಅದು ಆ ಒಂದು ಕ್ಯಾಲ್ಕೇರಿಯಸ್ ಪ್ಲೇಟ್ ಏನಿದೆಯಲ್ಲ ಫಿಕ್ಸ್ಡ್ ಆಗಿರುತ್ತೆ, ಮೂವಬಲ್. ಅವು ಆ ಪ್ಲೇಟ್ಸ್ ಜಾಯಿನ್ ಆಗಿರ್ತಾವಲ್ಲ ಅವು ಮೂವ್ ಆಗ್ಬೋದು. ಹೀಗೆ ಅದಕ್ಕೆ ನಿಮ್ಗೆ ಬಾಡಿ ನಾವು ಬೆಂಡ್ ಆಗಿ ಹೆಲ್ಪ್ ಮಾಡ್ಬೋದು. ಅದೇ ಫಿಕ್ಸ್ ಇರ್ಬೋದು. ನೋಡಿ ಇಲ್ಲಿ ಸಿಎಸ್ ಒಳಗಡೆ ಪ್ಲೇಟ್ಸ್ ಗಳೆಲ್ಲ ಅರೇಂಜ್ ಆಗಿ ಒಂಥರ ಲುಕ್ ಲೈಕ್ ವೆರಿ ಆರ್ನಮೆಂಟಲ್ ವಾಸ್ ತರ ಕಾಣುತ್ತಿದೆ. ಒಳಗಡೆ ಮೇಲ್ಗಡೆ ಒಳಗಡೆ ಕ್ಯಾಲ್ಕೇರಿಯಸ್ ಪ್ಲೇಟ್ ಫಿಕ್ಸ್ ಆಗಿರುತ್ತೆ. ಅದಕ್ಕೆ ಸಿ ಒಡಿಕೊಳ್ಳದೆ ಆ ರೀತಿ ಅಂದ್ರೆ ಈ ಕ್ಯಾಲ್ಕೇರಿಯಸ್ ಪ್ಲೇಟ್ ಮೇ ಬಿ ಮೂವಬಲ್ ಅಂದ್ರೆ ಬಾಡಿ ಸ್ವಲ್ಪ ಮೂವ್ ಅದಕ್ಕೆ ಫಿಕ್ಸ್ ಇರ್ಬೋದು, ಫಿಕ್ಸ್ ಆಗಿರ್ಬೋದು ಎಲ್ಲ ಪ್ಲೇಟ್ಸ್ಗಳು. ಈ ಒಳಗಡೆ ಈ ತರ ಓಪನಿಂಗ್ ಇದ್ರು ಮೌತ್ ಓಪನಿಂಗ್ ಇರ್ತೀವಿ. ಇದ್ರೊಳಗಡೆ ಈ ತರ ಒಂದು ಪ್ಲೇಟ್ಸ್ ಮೇಲೆಲ್ಲ ಫಿಕ್ಸ್ ಆಗಿರುತ್ತೆ. ಇದ್ರ ಮೇಲೆ ಜೀವಿಯ ಬಾಡಿ ಇರುತ್ತೆ. ಒಳಗಡೆ ಏನಿದೆ ಹೊಡಿಕೊಳ್ಳದೆ ಈ ಒಂದು ಎಂಡೋಸ್ಕೆಲಿಟನ್ ಹೊಡಿಕೊಳ್ಳದೆ ಎಂಡೋ ಒಳಗಡೆ ಇರುತ್ತೆ. ಎಂಡೋಸ್ಕೆಲಿಟನ್ ಇಸ್ ಮೇಡ್ ಆಫ್ ಮೂವಬಲ್ ಆರ್ ಫಿಕ್ಸ್ಡ್ ಕ್ಯಾಲ್ಕೇರಿಯಸ್ ಪ್ಲೇಟ್ಸ್ ಆಗಿರುತ್ತೆ ಅನ್ನೋದು. ಆ ಒಂದು ಡೆಫಿನೆಟ್ ಪ್ಯಾಟರ್ನ್ ಅಲ್ಲಿ ಅರೇಂಜ್ ಆಗಿರ್ತಾವೆ. ಲುಕ್ ಲೈಕ್ ವೆರಿ ಅಟ್ರಾಕ್ಟಿವ್ ಅನ್ನೋದು. ಆ ಒಂದು ಈ ಒಳಗಿರುವಂತಹ ಒಂದು ಬೋನ್ ಸಿಸ್ಟಮ್ ಅಥವಾ ಎಂಡೋಸ್ಕೆಲಿಟನ್ ಕ್ಯಾಲ್ಕೇರಿಯಸ್ ಇಂದ ಮಾಡಲ್ಪಟ್ಟ ಕ್ಯಾಲ್ಸಿಯಂ ಇಂದ ಮಾಡಲ್ಪಟ್ಟಿರುವಂತದ್ದು. ಆ ಒಂದು ಅವನ್ನ ನಾವು ಕ್ಯಾಲ್ಕೇರಿಯಸ್ ಪ್ಲೇಟ್ಸ್ ಆರ್ಟಿಕಲ್ಸ್ ಅಂತ ಕರಿತೀವಿ. ವಿಚ್ ಅಕ್ಕರ್ ಇನ್ ಎ ಡೆಫಿನೆಟ್ ಪ್ಯಾಟರ್ನ್, ನಿಗದಿತವಾದ ಒಂದು ಪ್ಯಾಟರ್ನ್ ಆಗಿದ್ದಾರೆ. ಎಂಬೆಡೆಡ್ ಇನ್ ದಿ ಬಾಡಿ ವಾಲ್ ಒಳಗಡೆ ಇರುತ್ತೆ.
ನಮ್ಮ ಬಾಡಿ ಒಳಗಡೆ ಹೆಂಗೆ ನಮ್ಮ ಸ್ಕೆಲಿಟಲ್ ಸಿಸ್ಟಮ್ ಇದೆಯೋ ಆ ಜೀವಿಗಳಲ್ಲಿ ಸಹ ಬಾಡಿ ವಾಲ್ ಒಳಗಡೆ ಒಂದು ಎಕ್ಸ್ಪರ್ಟಿಕಲ್ ಕ್ಯಾಲ್ಕಿನಿಯಸ್ ಪ್ಲೇಟ್ ಇಂದ ಮಾಡಿರುವಂತ ಮೂವಬಲ್ ಫಿಕ್ಸ್ ಆಗಿರುವಂತ ಕ್ಯಾಲ್ಕಿನಿಯಸ್ ಪ್ಲೇಟ್ ಇಂದ ಮಾಡಲ್ಪಟ್ಟಿರುವಂತ ಎಂಡೋಸ್ಕೆಲಿಟನ್ ಇದೆ ವಿಚ್ ಇಸ್ ವಾಟ್ ಕಾಲ್ಡ್ ಎಸ್ ವಿಚ್ ಇಸ್ ಎಂಬೆಡೆಡ್ ಇನ್ ದಿ ಬಾಡಿ ವಾಲ್ ಬಾಡಿ ವಾಲ್ ಒಳಗಡೆ ಇರುತ್ತೆ. ಇದನ್ನ ನೋಟಿಸ್ ಮಾಡಿದ್ವಿ. ಬೇರೆ ಜೀವಿಗಳಲ್ಲಿ ಈ ತರ ಎಂಡೋಸ್ಕೆಲಿಟನ್ಸ್ ಕಂಡು ಬರಲಿಲ್ಲ ತನಕ ನಾವು ಎಂಡೋಸ್ಕೆಲಿಟನ್ಸ್ ನೋಟಿಸ್ ಮಾಡಿದ್ದೀವಿ. Is very important. Distinguishing character endoskeleton. Ambulacral groove iruvanthadu. Complete digestive system ide with a mouth on the ventral side. Enas nodi idu ಸ್ವಲ್ಪ ನಮ್ಮಲ್ಲಿ mouth ventral side dorsal side ಅಲ್ಲಿ enas dorsal side ಹಂಗಾಗಿ ಇಲ್ಲಿ ಸ್ವಲ್ಪ ಒಡಿಕಲ್ದಲ್ಲಿ somewhat advanced type. ಆಮೇಲೆ respiration by different means what you call them as a dermal bronchial starfish, peristomial gills ಅನ್ನೋದು brittle star ಅಲ್ಲಿ what you call them as a cloacal respiratory tree in case sea cucumber. ಈ ರೀತಿಯಾಗಿ ನಾವು ಈ ಡಿಫರೆಂಟ್ ಆದಂತಹ ಸ್ಟ್ರಕ್ಚರ್ಸ್ ಗಳನ್ನ ರೆಸ್ಪಿರೇಟರಿ ಸ್ಟ್ರಕ್ಚರ್ಸ್ ಗಳನ್ನ ಕಂಡು ಬರುತ್ತೆ. ಎಕ್ಸ್ಕ್ರಿಟರಿ ಸಿಸ್ಟಮ್ ಆಬ್ಸೆಂಟ್ ಇರುವಂತದ್ದು ಈ ರೀತಿ. ಆಮೇಲೆ ಕಂಪ್ಲೀಟ್ ನರ್ವಸ್ ಸಿಸ್ಟಮ್ ಏನಿದೆ ಇಟ್ ಕೋರ್ಸ್ what you call them as a circumferal nerve ring and what you call them as a and consist of a along with a radial nerve cords. Circumferal nerve ring ಇರುತ್ತೆ with a radial nerve cords. Circumferal nerve ring is central disc ಇದೆ ನೋಡಿ ಇದು. ಇಲ್ಲೆಲ್ಲ ಆರ್ಮ್ಸ್ ಗಳು ಈ ಸೆಂಟ್ರಲ್ ಡಿಸ್ಕ್ ಸುತ್ತ ಒಂದು ಸರ್ಕಮ್ರಲ್ ಸುತ್ತ ಇರುತ್ತೆ. ಈ ಮೌಸ್ ಸುತ್ತ ಇರುತ್ತೆ. ಸರ್ಕಮ್ರಲ್ ನರ್ವ್ ರಿಂಗ್ ನರ್ವಿನ ರಿಂಗ್ ಇರುತ್ತೆ. ಸರ್ಕಮ್ರಲ್ ನರ್ವ್ ರಿಂಗ್ ಅಂಡ್ ಅಲಾಂಗ್ ವಿತ್ ರೇಡಿಯಲ್ ಅಲಾಂಗ್ ನಮ್ಮ ಹಾರ್ಟ್ ಸಂಗಾಗುವಂತ ರೇಡಿಯಲ್ ನರ್ವ್ ಕಾರ್ಡ್ಸ್ 5 ರೇಡಿಯಸ್ ಆಗುವಂತ ನರ್ವ್ ಕಾರ್ಡ್ಸ್ ಇದೆ. ಹಾಗಾಗಿ ಈ ಸ್ಟಿಮ್ಯುಲಸ್ ಏನಾಗುತ್ತೆ ಗೊತ್ತಾಗುತ್ತೆ. ಆ ಸರ್ಕಮ್ರಲ್ ನರ್ವ್ ರಿಂಗ್ ನಾವು ಬ್ರೇಕ್ ತರ ಅನ್ಕೋಬಹುದು. ಇಲ್ಲಿಂದ ಮೆಸೇಜ್ ಎಲ್ಲ ಸೆಂಡ್ ಆಗುತ್ತೆ. ರಿಸೀವ್ ದಿ ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್ ತೋರಿಸೋದು. ಹಾಗಾಗಿ ಇಂಥ ಒಂದು ನರ್ವಸ್ ಸಿಸ್ಟಮ್ ಸರ್ಕಮ್ರಲ್ ನರ್ವಸ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ನರ್ವಸ್ ಸಿಸ್ಟಮ್ ಇದೆ ಕನ್ಸಿಸ್ಟ್ ಆಫ್ ಸರ್ಕಮ್ರಲ್ ನರ್ವ್ ರಿಂಗ್ with radial nerve cord. ರೇಡಿಯಲ್ ನರ್ವ್ ಕಾರ್ಡ್ ಇರುತ್ತೆ. ಸರ್ಕಮ್ರಲ್ ನರ್ವ್ ರಿಂಗ್ ವಿತ್ ಎ ರೇಡಿಯಲ್ ನರ್ವ್ ಕಾರ್ಡ್ ದಟ್ ಇಸ್ ನರ್ವಸ್ ಸಿಸ್ಟಮ್. ನರ್ವಸ್ ಸಿಸ್ಟಮ್ ಬಂದ್ರಂಗೆ ಸ್ಕೆಲಿಟಲ್ ಸಿಸ್ಟಮ್ ಎಲ್ಲಾ ಸಿಸ್ಟಮ್ಸ್ ಗಳು ನೀವು ನೆನಪಿಟ್ಕೊಂಡು ಯಾವ ತರ ಇದರಲ್ಲಿ ವಿಶಿಷ್ಟವಾಗಿದೆ. ಡಿಫರೆಂಟ್ ರೆಸ್ಪಿರೇಟರಿ ಸ್ಟ್ರಕ್ಚರ್ಸ್ ಇರುವಂತದ್ದಾಗಿರು ಎಂಡೋಸ್ಕೆಲಿಟನ್ ಕ್ಯಾಲ್ಕೇರಿಯಸ್ ಪ್ಲೇಟ್ ಇಂದ ಮಾಡಲ್ಪಡುವುದು. ಎಕ್ಸ್ಕ್ರಿಟರಿ ಸಿಸ್ಟಮ್ ಆಬ್ಸೆಂಟ್ ಅನ್ನೋದು ಮೌತ್ ಅಂಡ್ ಏನಸ್ ಟೈಪ್ ಆಫ್ ನರ್ವಸ್ ಸಿಸ್ಟಮ್ ಇದ್ದು ಡೈಜೆಸ್ಟಿವ್ ಸಿಸ್ಟಮ್ ಕಂಪ್ಲೀಟ್ ಇದೆ. ಮೌತ್ ಅಂಡ್ ಏನಸ್ ಮೌತ್ ವೆಂಟ್ರಲ್ ಸೈಡ್ ಅಲ್ಲಿ ಇರುವಂತದ್ದು ಐನಸ್ ಡಾರ್ಸಲ್ ಸೈಡ್ ಅಲ್ಲಿ ಇರುವಂತಹ ಪೆಕ್ಯುಲಿಯರ್ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು. ಆದಷ್ಟು ನರ್ವಸ್ ಸಿಸ್ಟಮ್ ಬಂದ್ರೆ ಈ ರೀತಿಯಲ್ಲಿ ಸರ್ಕಮ್ರಲ್ ನರ್ವ್ ರಿಂಗ್ ಇದೆ ರೇಡಿಯಲ್ ನರ್ವ್ ಕಾರ್ಡ್ಸ್ ಇರುವಂತದ್ದು ಅದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿಸ್. ಆಮೇಲೆ ದೇ ಯೂಶಲಿ what you call them as a sexes are separate ಅಂತ ಹೇಳಿದ್ರೆ in case of this ಅಲ್ಲಿ what you call them as a fertilization is external. ದೇಹದ ಹೊರಗಡೆ ಫರ್ಟಿಲೈಸೇಷನ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗಿರೋದು ಸಿ ಒಳ್ಳಿ ನಮ್ಮ ಸಮುದ್ರದಲ್ಲೇ ರಿಲೀಸ್ ಆಗ್ತಾ ಒಳಗಡೆ ನೀರಲ್ಲಿ. ಆ ನೀರಲ್ಲಿ ಎರಡು ಗ್ಯಾಮೆಟ್ ಫ್ಯೂಸ್ ಆಗಿ ಫರ್ಟಿಲೈಸೇಷನ್ ಆಗುತ್ತೆ. ಆಮೇಲೆ ಡೆವಲಪ್ಮೆಂಟ್ ಇಸ್ ಇಂಡೈರೆಕ್ಟ್ ಲಾರ್ವಲ್ ಸ್ಟೇಜಸ್ ಮುಖಾಂತರ ಇದು ಡೆವಲಪ್ ಆಗುತ್ತೆ ಅನ್ನೋದು ಇಲ್ಲಿ ಮುಖ್ಯವಾಗಿ ಈ ಒಂದು ಲಾರ್ವಲ್ ಸ್ಟೇಜಸ್ ಗಳು ಕಂಡು ಬರುತ್ತೆ. ಇದರಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಎಕ್ಸಿಬಿಟ್ ಮಾಡ್ಕೊಳ್ಳೋ ಆಟೋಟಮಿ ಅಂಡ್ ರೀಜನರೇಷನ್ ಅಂತ. ಏನಾಗಿದೆ ಫರ್ಟಿಲೈಸೇಷನ್ ಇಸ್ ಎಕ್ಸ್ಟರ್ನಲ್, ಡೆವಲಪ್ಮೆಂಟ್ ಇಸ್ ಇಂಡೈರೆಕ್ಟ್. ಫರ್ಟಿಲೈಸೇಷನ್ ಬಂದ್ರೆ ಎಕ್ಸ್ಟರ್ನಲ್ ಬಾಹ್ಯವಾಗಿ ಹೊರಗಡೆ ಫರ್ಟಿಲೈಸೇಷನ್ ಆಗುತ್ತೆ. ಡೆವಲಪ್ಮೆಂಟ್ ಬಂದ್ರೆ ಬೆಳವಣಿಗೆ ಆಗಬೇಕಾದ್ರೆ ಇಂಡೈರೆಕ್ಟ್ ಡೆವಲಪ್ಮೆಂಟ್ ಇಸ್ ಇಂಡೈರೆಕ್ಟ್. ಆಮೇಲೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿ ರೈಟ್ ಕ್ಯಾರೆಕ್ಟರಿಸ್ಟಿಕ್ ಎಕ್ಸಾಂಪಲ್ ಬರೀಬೇಕು. ಈ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದಾಗ ಇಂಪಾರ್ಟೆಂಟ್ ಅದರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ನೋಡಿದಾಗ ಹೊಡಿಕೊಳ್ಳೋದೇನಿದೆ ಇಲ್ಲಿ ದೇ ಎಕ್ಸಿಬಿಟ್ ಆಟೋಟಮಿ ಅಂಡ್ ರೀಜನರೇಷನ್. ಆಟೋಟಮಿ ಅಂಡ್ ರೀಜನರೇಷನ್ ಅಂತ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಇವು ತೋರಿಸ್ತವೆ. ವಾಟ್ ಆರ್ ದಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ರೇಷಿಯೋ ಆಟೋಟಮಿ regeneration. What is meant by autotomy and what you call them is a regeneration. The autotomy ಅಂದ್ರೆ it called the cell amputation ಅಂದ್ರೆ cutting of its body parts.
ಕೆಲವು ಬಾಡಿ ಪಾರ್ಟ್ಸ್ ನ ಅದೇ ಕಟ್ ಮಾಡ್ಕೊಂಡ್ಬಿಡುತ್ತೆ. ಯಾವಾಗ ವೆನ್ ದೇರ್ ಇಸ್ ಎ ಎನಿಮಿ ಅಟ್ಯಾಕ್ ಮಾಡುತ್ತೆ ಅಂತ ಬಂದಾಗ ಕೆಲವು ಭಾಗಗಳನ್ನ ಅದೇ ಉದುರಿಸ್ಕೊಂಡ್ಬಿಡುತ್ತೆ ಕಟ್ ಮಾಡಿ, ಅದರಿಂದ ಅದು ಪಾರಾಗುತ್ತೆ. ದಿಸ್ ಇಸ್ ವಾಟ್ ಯು ಕಾಲ್ ದಮ್ ಇಸ್ ಎ ಸೆಲ್ಫ್ ಕಾಂಪಿಟೇಷನ್ ಆಫ್ ದಿ ಬಾಡಿ ಪಾರ್ಟ್ಸ್ ಬೈ ದಿ ಅನಿಮಲ್ ಟು ಎಸ್ಕೇಪ್ ಫ್ರಮ್ ದಿ ಎನಿಮಿ. ಎನಿಮಿಯಿಂದ ಎಸ್ಕೇಪ್ ಆಗ್ಲಿಕ್ಕೆ ಏನ್ ಮಾಡುತ್ತೆ, ಸೆಲ್ಫ್ ಆಂಪುಟೇಷನ್, ಸೆಲ್ಫ್ ಕಟಿಂಗ್ ಆಫ್ ಇಟ್ಸ್ ಬಾಡಿ ಪಾರ್ಟ್ಸ್ ಟು ಎಸ್ಕೇಪ್ ಫ್ರಮ್ ದಿ ಎನಿಮೀಸ್. ದಟ್ ಇಸ್ ವಾಟ್ ಯು ಕಾಲ್ ದಮ್ ಇಸ್ ಆಟೋಟಮಿ. ವಾಟ್ ಇಸ್ ಆಟೋಟಮಿ? ಸೆಲ್ಫ್ ಕಟಿಂಗ್ ಅಥವಾ ಆಂಪುಟೇಷನ್ ಅಂತ. ಆಟೋಟಮಿ ಸೆಲ್ಫ್ ಕಟಿಂಗ್ ಆಫ್ ಬಾಡಿ ಪಾರ್ಟ್ಸ್ to escape from the enemy. Escape from the enemy. That is what you call it as an autotemy. ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ಸೆಲ್ಫ್ ಕಟಿಂಗ್ ಆಫ್ ದಿ ಬಾಡಿ ಪಾರ್ಟ್ ಟು ಎಸ್ಕೇಪ್ ಫ್ರಮ್ ದಿ ಎನಿಮಿ. ಅದು ಎಸ್ಕೇಪ್ ಆಗಿ ಹೋಗಬೇಕು, ಅವಾಗ ಸಣ್ಣ ಬಾಡಿ ಪಾರ್ಟ್ಸ್ ಅದೇ ಕಟ್ ಮಾಡ್ಕೊಂಡ್ಬಿಟ್ಟು ಉದ್ದೇಶಿಸುತ್ತೆ. ದಟ್ ಇಸ್ ಕಟ್ ಅದು ಬಂದು ಅಟ್ಯಾಕ್ ಮಾಡಿ ಅವಾಗ ಏನಾಗ್ತದೆ, ಎಸ್ಕೇಪ್ ಆಗುತ್ತೆ. ನೆಕ್ಸ್ಟ್ another important activity is regeneration. ಇದು ವೆರಿ ಇಂಪಾರ್ಟೆಂಟ್ ಆಕ್ಟಿವಿಟಿ ನೋಡಿ. ಇದನ್ನ ನಾವು ಇನ್ನೊಂದರ ನೋಡಿದ್ವಿ. ಎಲ್ಲಿ ನೋಡಿದ್ರೆ ಈ ಪ್ಲಾಟೇಲಿ ನಿಂಟಿಸ್ ಪ್ಲನೇರಿಯಾದಲ್ಲಿ ನೋಡಿದ್ವಿ. ಆ ರೀಜನರೇಷನ್ ಕೆಪಾಸಿಟಿ ಇದೆ, ಎಬಿಲಿಟಿ ಟು ರೀಜನರೇಟ್ ದಿ ಲಾಸ್ಟ್ ಬಾಡಿ ಪಾರ್ಟ್ಸ್. ಕಳ್ಕೊಂಡು ಉದಿಸ್ಕೊಂಡ್ಬಿಡ್ತಾ ಮೇಲೆ ಅದು ಮತ್ತೆ ಆ ಪಾರ್ಟ್ ಮತ್ತೆ ಬೆಳವಣಿಗೆ ಆಗುತ್ತೆ ಅಂತ ಒಂದು ಸಾಮರ್ಥ್ಯ ಈ ಜೀವಿಯಲ್ಲಿದೆ. ಯಾಕಂದ್ರೆ ಎಬಿಲಿಟಿ ಟು ಡೆವಲಪ್ ದಿ ಲಾಸ್ಟ್ ಬಾಡಿ ಪಾರ್ಟ್. That is called as regeneration. That is called ability, samarthya, ability to regenerate the last of the body parts. That is what you call as a regeneration. ಅದಕ್ಕೆ ನಾವು regeneration ಅಂತ ಕರಿತೀವಿ. Ability to regenerate the last body part. That is called regeneration. ಇದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್. ಇಂತೆ ಹೀಗೆ ಸೋ ಮೆನಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ನಾವು ನೋಡಿದ್ರೆ ಮಾಡಿದಾಗ ಮೇಲೆ ಇರುವಂತಹ ಸ್ಕಿನ್ ಅಲ್ಲಿ ಇರುವಂತಹ ಸ್ಪೈಕ್ಸ್, ಟ್ಯೂಬರ್ಕಲ್ಸ್, ಪಿನ್ಸರ್ ಇರುವಂತದ್ದು, ಆಂಬ್ಲಿಕಲ್ ಗ್ರೂ ಇರುವಂತದ್ದು, ವಾಟರ್ ವ್ಯಾಸ್ಕುಲರ್ ಸಿಸ್ಟಮ್ ಕಂಡು ಬರುವಂತದ್ದು ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಅದು ಬಿಟ್ರೆ ಎಂಡೋಸ್ಕೆಲಿಟನ್ ಕ್ಯಾಲ್ಕೇರಿಯಸ್ ಇದೆ, ಅದು ಫಿಕ್ಸ್ ಪ್ಲೇಟ್ಸ್ ಅಥವಾ ಮೂವಬಲ್ ಪ್ಲೇಟ್ಸ್ ಇಂದ ಮಾಡಲ್ಪಟ್ಟಿರುತ್ತೆ, ಎಂಬೆಡೆಡ್ ಇನ್ ದಿ ಬಾಡಿ ವಾಲ್ ಒಳಗಡೆ ಮುಳುಗಿರುತ್ತೆ. ಅದು ಬಂದ್ರೆ ಒಳಗಂತೆ ಸರ್ಕ್ಯುಲರ್ ಸಿಸ್ಟಮ್ ಕಂಪ್ಲೀಟ್ ಇದ್ದು ಮೌತ್ ಅಂಡ್ ಏನಸ್ ಇದೆ, ಮೌತ್ ಆನ್ ದಿ ವೆಂಟ್ರಲ್, ಏನಸ್ ಆನ್ ದಿ ಡಾರ್ಸಲ್ ಸೈಡ್. ಎಕ್ಸ್ಕ್ರೀಟರಿ ಸಿಸ್ಟಮ್ ಇಸ್ ಆಬ್ಸೆಂಟ್. ಸರ್ಕ್ಯುಲೇಟರಿ ಸಿಸ್ಟಮ್ ಇಸ್ ಎ ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಕಂಡು ಬಂದಿದೆ. ಆಮೇಲೆ ಕಮ್ ಟು ದಿ ವಾಟ್ ಯು ಕಾಲ್ ದಮ್ ರೆಸ್ಪಿರೇಟರಿ ಸಿಸ್ಟಮ್ ಬೈ ಡಿಫರೆಂಟ್ ರೆಸ್ಪಿರೇಟರಿ ಸ್ಟ್ರಕ್ಚರ್ಸ್ ವಾಟ್ ಯು ಕಾಲ್ ದಮ್ ಡರ್ಮಲ್ ಬ್ರಾಂಕಿ ಅಥವಾ ಪೆರಿಸ್ಟೋಮಿಯಲ್ ಗೀಲ್ಸ್ ಇರಬಹುದು, ವಾಟ್ ಯು ಕಾಲ್ ಜೆನೆಟಲ್ ಬ್ರೂಸೆ ಅಂತ ಕರೆದ್ವಿ. ಆಮೇಲೆ ವಾಟ್ ಯು ಕಾಲ್ ಕೆಲವು ಜೀವಿಗಳಲ್ಲಿ ವಾಟ್ ಯು ಕಾಲ್ ರೆಸ್ಪಿರೇಟರಿ ಟ್ರೀ, ಕ್ಲೋಯಿಕಲ್ ರೆಸ್ಪಿರೇಟರಿ ಟ್ರೀ, ಡಿಫರೆಂಟ್ ರೆಸ್ಪಿರೇಟರಿ ಸ್ಟ್ರಕ್ಚರ್ಸ್ ಆರ್ ಪ್ರೆಸೆಂಟ್. ಇನ್ ಕಂಪ್ಲೀಟ್ ನರ್ವಸ್ ಸಿಸ್ಟಮ್ ಅಲ್ಲಿ ಸರ್ಕಬಲ್ ನರ್ವ್ ರಿಂಗ್ ಅಂಡ್ ರೇಡಿಯಲ್ ಕಿನಾಲ್ಸ್ ಇರುವಂತದ್ದಾಗಿರ್ಬೋದು. ಆಮೇಲೆ ವಾಟ್ ಯು ಕಾಲ್ ಸೆಕ್ಸಸ್ ಆರ್ ಸಪರೇಟ್ ಅಂಡ್ ಇಲ್ಲಿ ಫರ್ಟಿಲೈಸೇಷನ್ ಇಸ್ ಸೆಕ್ಸಸ್ ಆರ್ ಸಪರೇಟ್ ಆಗಿದೆ. ಆಮೇಲೆ ಸೆಕ್ಷುವಲ್ ಮೆಥಡ್ ಆಫ್ ರಿಪ್ರೊಡಕ್ಷನ್ ಮಾಡ್ತಾರೆ. ಅಂಡ್ ವಾಟ್ ಯು ಕಾಲ್ ಫರ್ಟಿಲೈಸೇಷನ್ ಇಸ್ ಎಕ್ಸ್ಟರ್ನಲ್ ಅಂಡ್ ಡೆವಲಪ್ಮೆಂಟ್ ಇಸ್ ಇಂಡೈರೆಕ್ಟ್ ಅನ್ನೋದು ಅಂದ್ರೆ ಅನದರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದ್ಬಿಟ್ರೆ ಇದೆ ಎಕ್ಸಿಬಿಟ್ ವಾಟ್ ಯು ಕಾಲ್ ಆಟೋಟಮಿ ಅಂಡ್ ರೀಜನರೇಷನ್. ಆಟೋಟಮಿ ಅಂಡ್ ರೀಜನರೇಷನ್ ಇಸ್ ರಿಗಾರ್ಡಿಂಗ್ ವಾಟ್ ಯು ಕಾಲ್ ದಮ್ ಎಕೈನೋಡರ್ಮೇಟ್ಸ್. ಇದರಲ್ಲಿ ಅನೇಕ ಜೀವಿಗಳಿವೆ, ನೆನ್ಪಿಟ್ಕೊಳ್ಳಿ ಕೆಲವನ್ನ. ಆಸ್ಟ್ರೇಲಿಯಾಸ್ ಅಂತ ಇದೆ, ಇದನ್ನ ಸ್ಟಾರ್ ಫಿಶ್ ಅಂತ ಕರಿತೀವಿ. ಸಿ ಅರ್ಚಿನ್ ಅಂತ ಕರಿತೀವಿ, ಬ್ರಿಟಲ್ ಸ್ಟಾರ್ ಅಂತ ಕರಿತೀವಿ, ಸಿ ಕುಕುಂಬರ್ ಅಂತ ಇದೆ. ಹಿಂಗೆ ಮುಖ್ಯವಾದಂತಹ ಅನೇಕ ಜೀವಿಗಳು ಸಿ ಕುಕುಂಬರ್ ಆಗಿರೋದು. ಸಿ ಲಿಲೀಸ್ ಅಂತ ಇದೆ, ಆಂಟಿಡಾನ್ ಅಂತ ಕರಿತೀವಿ, ಸಿ ಲಿಲಿ ಅಂತ ಇರುತ್ತೆ. ಆಮೇಲೆ ಸಿ ಅರ್ಚಿನ್ ಎಕೈನಸ್ ಅಂತ, ಎಕೈನೋ ಮೀನ್ಸ್ ಸ್ಕಿನ್, ಎಕೈನಸ್ ಅಂತ ಕರಿತೀವಿ. ಸಿ ಕುಕುಂಬರ್ ಅಂತ ಕರಿತೀವಿ ನಾವು. ಸಿ ಕುಕುಂಬರ್ ಕುಕುಮ್ಯಾರಿಯಾ, ಕುಕುಮ್ಯಾರಿಯಾ ಇಸ್ ಕಾಲ್ಡ್ ಸಿ ಕುಕುಂಬರ್. ಕುಕುಂಬರ್ ಸಮುದ್ರ ಸೌತೆಕಾಯಿ, ಸಿ ಸೌತೆಕಾಯಿ. ಸಿ ಕುಕುಂಬರ್ ಅಥವಾ ಕುಕುಮ್ಯಾರಿಯಾ ಇಸ್ ಸೈಂಟಿಫಿಕ್ ನೇಮ್ ಅನ್ನೋದು. ಆಮೇಲೆ ಬ್ರಿಟಲ್ ಸ್ಟಾರ್ ನೋಡಿದೆ, ಬ್ರಿಟಲ್ ಸ್ಟಾರ್ ಸ್ಟಾರ್ ಫಿಶ್. ಫಿಶ್ ಅನ್ನಂಗಿಲ್ಲ, ಅದು ಫಿಶ್ ಅನ್ಕೊಂಡ್ಬಿಟ್ಟಿದ್ದಾರೆ. ಫಿಶ್ ಇಲ್ಲ, ಸ್ಟಾರ್ ಫಿಶ್ ಎಕೈನೋಡರ್ಮೇಟ್ಸ್ ಇದೆ. These are all some of the examples of this. I want to show some of the one of the equinodermates called the starfish.
bottles. This one is there. I going to show it. We can see this is the ventral side of the umbilical groove, mouth ಕಂಡು ಬರುತ್ತೆ. And ಇಲ್ಲಿ ಕೆಳಗಡೆ ಒಂದಿದೆ. You can notice that. You can also notice them. If possible, it is noticed. You can see here in the left side of it. And this is here and there present. And here you can see this is called as a starfish. Now, last class what we discussed about molluscans ki ಕೆಲವು examples ನಾನು ತೋರಿಸಿರಲಿಲ್ಲ. I got this is called as a freshwater mussel. You can see bivalve of shared ಕಡೆ ಚಿಪ್ಗಳು ಇರುವಂತದ್ದು this is called fresh water mussel is there. And shelled ಇದು shell ಒಳಗಡೆ ಜೀವಿ is called. ಹಂಗೆ ಈಗ ಒಂದು ಶೆಲ್ ಅನ್ನು ಸೆಕ್ರೇಟ್ ಮಾಡುವಂತ ಸಾಫ್ಟ್ ಬಾಡಿಡ್ ಅನಿಮಲ್ಸ್ ಅಂತ ಹೇಳಿದ್ವಿ. And here you can see that called them as a molluscans ಇದು ಎಕ್ಸಾಂಪಲ್. ಮತ್ತೆ ಇದು ಕನ್ಫ್ಯೂಸ್ ಮಾಡ್ಕೊಬೇಡಿ. molluscans ನೋಡಿ this is called them as a octopus. ನೋಡಿ ಆಕ್ಟೋಪಸ್ ಅಂತ ಇದೆ. This is an example for a molluscans. Starfish ತೋರಿಸಿದ್ನಲ್ಲ ಫಸ್ಟ್, that is what called echinodermates. This is a echinodermate. Okay, with this you can call them echinodermates ಬಗ್ಗೆ ಹೇಳಿ. ಇನ್ನೊಂದು ಒಂದು ಹೆಮಿಕಾರ್ಡೇಟಾ ಅಂತ ಒಂದಿದೆ. ಅದು ಇಟ್ಸ್ ಎ ಫಸ್ಟ್ ಡೇ ಪುಟ್ ಇಟ್ ಅಂಡರ್ ವಾಟ್ ಕಾಲ್ಡ್ ದಿಸ್ ಕಾರ್ಡೇಟ್ಸ್ ಅಲ್ಲಿ ಇಟ್ರು. ಲೇಟರ್ ದೇ ಸಮ್ ಆಫ್ ದಿ ಕ್ಯಾರೆಕ್ಟರ್ಸ್ ಗಳು ನಾನ್ ಕಾರ್ಡೇಟ್ಸ್ ತೋರಿಸ್ತವೆ ಅಂತ ಹೇಳಿ ಅದನ್ನು ಸಪರೇಟ್ ಮಾಡಿ ಸ್ಟಡಿ ಮಾಡ್ತಾರೆ. ಕಳೆದಿದೆ ಹೆಮಿಕಾರ್ಡೇಟಾ. ಕಳೆದಿದೆ ಹೆಮಿಕಾರ್ಡೇಟಾ ಹಂಗಾಗಿ ಸಬ್ ಫೈಲಮ್ ಅಂಡರ್ ದಿ ಕಾರ್ಡೇಟಾ ಇಟ್ಟಿದ್ರು. ಕಳೆದಿದೆ ಅದನ್ನ ಏನ್ ಮಾಡಿದ್ರು, ಅರ್ಲಿಯರ್ ಕನ್ಸಿಡರ್ ಸಬ್ ಫೈಲಮ್ ಅಂಡರ್ ಫೈಲಮ್ ಕಾರ್ಡೇಟಾ. ನೆಕ್ಸ್ಟ್ ಬರೋದು ಕಾರ್ಡೇಟ್ ಫೈಲಮ್. ಕಾರ್ಡೇಟ್ ಫೈಲಮ್ ಅಲ್ಲಿ ಕ್ಲಾಸ್ಗಳು ಹೇಳ್ಕೊಂತ ಹೋಗ್ತೀನಿ. ಆಂಫಿಬಿಯಾ, ರೆಪ್ಟೈಲ್ಸ್, ಏಮ್ಸ್, ಮ್ಯಾಮಲ್ಸ್. ಇಲ್ಲಿ ಮುಖ್ಯವಾಗಿ ನಿಮ್ಮಲ್ಲಿ ಎನಿ ಫೈಲಮ್ ಕಾಲ್ಡ್ ಹೆಮಿಕಾರ್ಡೇಟಾ. ಕಾರ್ಡೇಟ್ಸ್ ಕ್ಯಾರೆಕ್ಟರ್ಗಳಲ್ಲಿ ಎನಿ ನೋಡಿ ಅಂದ್ರೆ ಎನಿ ಕಾರ್ಡೇಟ್ಸ್ ನ ಎಲ್ಲಾ ಕ್ಯಾರೆಕ್ಟರ್ಗಳಿಲ್ಲ. ಕಾರ್ಡೇಟ್ ಹಂಗಾಗಿ ಇದನ್ನ ಮಾಡಿಕೊಳ್ಳಿ ಸಬ್ ಫೈಲಮ್ ಅಲ್ಲಿ ಇಟ್ಟು ಸ್ಟಡಿ ಮಾಡಿದ್ರು. ನಾವು ಏನ್ ಮಾಡಿಕೊಳ್ಳಿ ಸಪರೇಟ್ ಆಗಿ ಸ್ಟಡಿ ಮಾಡ್ತಾರೆ. ಹೆಮಿಕಾರ್ಡೇಟಾ. ಈ ಹೆಮಿಕಾರ್ಡೇಟಾ ಏನಿದೆಯಲ್ಲ ಅದು ಕೆಲವು ಆಲ್ಮೋಸ್ಟ್ ಸಿಸ್ಟಮ್ಸ್ ಗಳು ಕಂಡು ಬಂದಿದೆ. ಇಲ್ಲಿ ಮುಖ್ಯವಾಗಿ ಇಲ್ಲಿ ಒಂದು ಜೀವಿನ ಬಲನೋಗ್ಲಾಸ್ proboscis. This is what you call them as a collar. Here this system like this. Here we can see difference. Somebody called them as a hepatic regions ಕಂಡು ಬರುತ್ತೆ. hepatic regions ಇದು liver. hepatic means liver ಭಾಗ. digestive system liver ಭಾಗ. next we will come to the what you call them as ಈ ತರ ಹೂಳ ತರ ಬಾಡಿ. this is called as a this is you can see here the digestive tube. It look like this. This is what you call as a hepatic region. Hepatic means liver. Hepatic region is there. And this is called digestive tract, digestive tube. Digestive tube is there. And this is called as a bronchi. This region only bronchiogenital region. Okay. Genital region. This is example called echinodermate. This is called as an example. ಏನಂತಿದೆ ನಾ ಈ ಜೀವಿಗೆ ಬಲನೋಗ್ಲಾಸಸ್. ನೀವು ಒಂದು ಎಕ್ಸಾಂಪಲ್ ಬಲನೋಗ್ಲಾಸಸ್. ಈ ಬಲನೋಗ್ಲಾಸಸ್ ಅನ್ನೋದು ಏನಿದೆ ದಿ ಎಕ್ಸಾಂಪಲ್ ಕಮ್ಸ್ ಅಂಡರ್ ವಾಟ್ ಯು ಕಾಲ್ ದೆಮ್ ಆಸ್ ಎ ಹೆಮಿಕಾರ್ಡೇಟಾ. ಇದನ್ನ ಸಬ್ ಫೈಲಮ್ ಅಲ್ಲಿ ನಾವು ಓದ್ತಿದ್ವಿ ಕಾರ್ಡೇಟ್ಸ್. ನಾವು ಏನ್ ಮಾಡಿದ್ವಿ ಇದನ್ನ ನಾವು ಪ್ಲೇಸ್ ಸಪರೇಟ್ ಫೈಲಮ್ ಅಲ್ಲಿ ಇಟ್ಟು ಅದನ್ನ ಸ್ಟಡಿ ಮಾಡ್ತೀವಿ ಅಂಡರ್ ನಾನ್ ಕಾರ್ಡೇಟ್ಸ್. ನಾನ್ ಕಾರ್ಡೇಟ್ಸ್ ತನಕ ಓದಿವೆಲ್ಲ ನಾನ್ ಕಾರ್ಡೇಟ್ಸ್. ಅವು ಬೆನ್ನು ಮೂಳೆ ಇಲ್ಲದೆ ಇರುವಂತ ಅಕಶೇರುಕಗಳು ಅಂತ ಏನ್ ಕರಿತಿದ್ರಲ್ಲ ಅವು ನಾನ್ ಕಾರ್ಡೇಟ್ಸ್. ಹಂಗಾಗಿ ಇದನ್ನ ಅದರಲ್ಲಿ ನಾನ್ ಕಾರ್ಡೇಟ್ಸ್ ಇಟ್ಟು ಸ್ಟಡಿ ಮಾಡ್ತೀವಿ. ಹಂಗಾಗಿ ಇಲ್ಲಿ ಸಮ್ ಆಫ್ ದಿ ಕ್ಯಾರೆಕ್ಟರ್ಸ್ ನೋಡಿದ್ರೆ ಬೈಲಾಟರಲ್ ಸಿಮೆಟ್ರಿಕಲ್ ಟ್ರಿಪ್ಲೋಸಿಸ್ ಪ್ಲಾಟಿಕ್ ಸಿಸ್ಟಮ್ ಇರುವಂತದ್ದು, ಆರ್ಗನ್ ಸಿಸ್ಟಮ್ ಗ್ರೇಡ್ ಆಫ್ ಆರ್ಗನೈಸೇಷನ್ ಇರುವಂತದ್ದು ಮೆಡಿಕಲ್ ಡೆಮೇಜ್ ಇವೆಲ್ಲ ಕ್ಯಾರೆಕ್ಟರ್ಗಳನ್ನ ಇಲ್ಲಿ ನೋಟಿಸ್ ಮಾಡ್ತಾ ಇದೀವಿ. ಇಲ್ಲಿ ಬಂದ್ರೆ ಆರ್ಗನ್ ಸಿಸ್ಟಮ್ ಗ್ರೇಡ್ ಆಫ್ ಆರ್ಗನೈಸೇಷನ್ ಕಂಡುಬಂದಿದೆ. ಆಮೇಲೆ ಬೈಲಾಟರಲ್ ಸಿಮೆಟ್ರಿ ಇದೆ. ಆಮೇಲೆ ಬಂದ್ರೆ
ಪ್ಲಾಸ್ಟಿಕ್ ಆಗಿದೆ. ಅದ್ರ ಜೊತೆಗೆ ಇಲ್ಲಿ ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ಇದು ಓಪನ್ ನೋಡಿ, ಅಲ್ಲಿಂದೆಲ್ಲ ಸರ್ಕ್ಯುಲೇಟರಿ ಸಿಸ್ಟಮ್ ಓಪನ್ ಇದೆ. ನೆಕ್ಸ್ಟ್ ಎಲ್ಲ ಕ್ಲೋಸ್ ಸರ್ಕ್ಯುಲೇಟರಿ ಸಿಸ್ಟಮ್ ಬರ್ತದೆ. ಹಂಗಾಗಿ ಇದು ಓಪನ್ ನೋಡಿ, ಕೆಲವು ಕ್ಯಾರೆಕ್ಟರ್ ನಾನ್ ಕಾರ್ಡೆಡ್ ಸಮ್ ಕ್ಯಾರೆಕ್ಟರ್ ಇದೆ. ಮತ್ತೆ ಸರ್ಕ್ಯುಲೇಟರಿ ಸಿಸ್ಟಮ್ ಇಸ್ ಓಪನ್. ಸರ್ಕ್ಯುಲೇಟರಿ ಸಿಸ್ಟಮ್ ಏನಾಗಿದೆ, ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಇದೆ. ಆದರೆ ಇಲ್ಲಿ ನಾವು ರೆಸ್ಪಿರೇಷನ್ ಇಸ್ ಬೈ ಮೀನ್ಸ್ ಆಫ್ ಕಾಲ್ಡ್ ಇದೆ ಪ್ರಬೋಸಿಸ್ ಗ್ಲ್ಯಾಂಡ್. ಈ ಪ್ರಬೋಸಿಸ್ ಅಂತ ಏನಿಲ್ಲ, ಇದೊಂದು ಗ್ಲ್ಯಾಂಡ್, ಅದರ ಮುಖಾಂತರ ಈ ರೆಸ್ಪಿರೇಷನ್ ಮಾಡುತ್ತೆ. ಇಟ್ಸ್ ನಥಿಂಗ್ ಬಟ್ ಗ್ಲಾಮರುಲಸ್. ಗ್ಲಾಮರುಲರ್ ಅನ್ನುವಂತ ಆರ್ಗನ್ ಅಂತ ಕರೀತಾರೆ. ಜನರಲ್ ಬಾಡಿಯಲ್ಲಿ ಈ ಒಂದು ರೆಸ್ಪಿರೇಷನ್ ಏನಿದೆಲ್ಲ ಹೊಡ್ಕೊಳ್ತೇನೆ ಸರಿ. ಇಲ್ಲಿ ರೆಸ್ಪಿರೇಷನ್ ಗಿಲ್ ಸ್ಲಿಟ್ಸ್, ಸಾರಿ ರೆಸ್ಪಿರೇಷನ್ ಇಸ್ ಬೈ ಮೀನ್ಸ್ ಆಫ್ ಗಿಲ್ ಸ್ಲಿಟ್ಸ್ ನಡೀತದೆ. ಇಲ್ಲಿ ಜನರಲ್ ಬಾಡಿ ಗಿಲ್ಸ್ ಬಾಡಿಗಳಿಗೆ ಆ ಗಿಲ್ಸ್ ಮುಖಾಂತರ ಜನರಲ್ ಬಾಡಿ ಸರ್ಫೇಸ್ ಎಕ್ಸ್ಚೇಂಜ್ ಆಗ್ತದೆ ನೀರಲ್ಲಿ ಇರುವಂತದ್ದು. ಹಾಗಾಗಿ ಜನರಲ್ ಬಾಡಿ ಸರ್ಫೇಸ್ ನಾನು ಹೇಳ್ತಾ ಇರೋದು ರೆಸ್ಪಿರೇಷನ್ ಇಸ್ ಬೈ ಮೀನ್ಸ್ ಆಫ್ ಉಸಿರಾಟ. ರೆಸ್ಪಿರೇಷನ್ ಇಸ್ ಬೈ ಜನರಲ್ ಬಾಡಿ ಸರ್ಫೇಸ್. ಜನರಲ್ ಆದ ಬಾಡಿ ಸರ್ಫೇಸ್ ಮುಖಾಂತರ ಆಗುತ್ತೆ ರೆಸ್ಪಿರೇಷನ್ ಅಥವಾ ಗಿಲ್ಸ್. ಎಕ್ಸ್ಕ್ರೀಷನ್ ಸಾರಿ, ಇಲ್ಲಿ ಎಕ್ಸ್ಕ್ರೀಷನ್ ಪ್ರಬೋಸಿಸ್ ಗ್ಲ್ಯಾಂಡ್. ತ್ಯಾಜ್ಯವಸ್ತು ಹೊರ ಹಾಕಲಿಕ್ಕೆ ಎಕ್ಸ್ಕ್ರೀಷನ್ ಇಸ್ ಬೈ ಪ್ರಬೋಸಿಸ್ ಅನ್ನೋ ಗ್ಲ್ಯಾಂಡ್ ಇದೆ. ಇಟ್ ಇಸ್ ನಥಿಂಗ್ ಬಟ್ ವಾಟ್ ಕಾಲ್ಡ್ ಇಸ್ ಗ್ಲಾಮರುಲಸ್. ನಾವು ಕಿಡ್ನಿ ಒಳಗಡೆ ಒಂದು ಸ್ಟ್ರಕ್ಚರ್ ಗ್ಲಾಮರುಲಸ್ ಫಿಲ್ಟ್ರೇಷನ್ ಮಾಡುತ್ತೆ. ನಮ್ಮ ಬ್ಲಡ್ ಅಲ್ಲಿ ತ್ಯಾಜ್ಯವಸ್ತುನ ಫಿಲ್ಟರ್ ಮಾಡಿ ಇದರ ಮುಖಾಂತರ ಪಾಸ್ ಮಾಡುತ್ತೆ. ಹಂಗಾಗಿ ಪ್ರಬೋಸಿಸ್ ಎಕ್ಸ್ಕ್ರೀಷನ್ ಇಸ್ ಬೈ ಪ್ರಬೋಸಿಸ್ ಅನ್ನೋ ಗ್ಲ್ಯಾಂಡ್. ಎಕ್ಸ್ಕ್ರೀಷನ್ ಇಸ್ ಬೈ ಪ್ರಬೋಸಿಸ್ ಗ್ಲ್ಯಾಂಡ್ ಅಂತಾರೆ. Excretion by proboscis gland. That is nothing but what is called as proboscis gland ಏನಂತ ಅಂತೀವಲ್ಲ, ಅದು that is called as act as a glomerular filtration ತರ ಕೆಲಸ ಮಾಡುತ್ತೆ. ಇದು called as glomerulus. ಅದರ ಮುಖಾಂತರ ಆಕ್ಷನ್ ಆಗುತ್ತೆ. ಹಂಗಾಗಿ ಇದು ಒಂದು ಇಂಪಾರ್ಟೆಂಟ್ ಆಕ್ಷನ್. ನೋಡಿ, ಬಾಡಿ ಪ್ರಬೋಸಿಸ್ ಕಲರ್ ಅಂದ್ರೆ ಅಬ್ಡಮಿನಲ್ ರೀಜನ್ ಇದೆ ಅಷ್ಟು ನಾವು ಹೇಳ್ಬೋದು. అంటే ಈ ತರ ಒಂದು ವರ್ಮ್ ಲೈಕ್ ಬಾಡಿ ಇರುವಂತದ್ದು ಮನ್ಸೆ ಹೊಡಿಕೊಳ್ಳುತ್ತೆ, ಸಾಫ್ಟ್ ಬಾಡಿ ಕಂಡು ಬರುತ್ತೆ. ಅಂದ್ರೆ ಮುಖ್ಯವಾಗಿ ಇಲ್ಲಿ ಇರುವಂತದ್ದು ಎಕ್ಸ್ಕ್ರೀಷನ್ ಬೈ ಪ್ರಬೋಸಿಸ್ ಗ್ಲ್ಯಾಂಡ್ ಗ್ಲಾಮರುಲಸ್. ಸರ್ಕ್ಯುಲೇಟರಿ ಸಿಸ್ಟಮ್ ಇಸ್ ಓಪನ್ ಟೈಪ್. ಸರ್ಕ್ಯುಲೇಟರಿ ಸಿಸ್ಟಮ್ ಓಪನ್ ಇದ್ರೆ ರೆಸ್ಪಿರೇಷನ್ ಇಸ್ ಡೀಲ್ಸ್ ಅಂತ ಹೊಡ್ಕೊಳ್ಳಿ. ಜನರಲ್ ಬಾಡಿ ಸರ್ಫೇಸ್ ಮುಖಾಂತರ ರೆಸ್ಪಿರೇಷನ್ ಮಾಡ್ಕೊಳ್ಳುತ್ತೆ ಅನ್ನೋದು. ಇಲ್ಲಿ ಸೆಕ್ಸಸ್ ಆರ್ ಸಪರೇಟ್ ಅಂಡ್ ಫರ್ಟಿಲೈಸೇಷನ್ ಏನಾದ್ರೆ ಹೊಡ್ಕೊಳ್ಳೋದಿದೆ. ಇನ್ ಕೇಸ್ ದಿಸ್ ಕಾಲ್ಡ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. Sexes are separate. Fertilization is the external type ಇದೆ. And a body is soft. ಮೊದಲಿಗೆ ಬಾಡಿ ಸಾಫ್ಟ್ ಆಗುತ್ತೆ, ಅನ್ಸೆಗ್ಮೆಂಟೆಡ್, ವರ್ಮಿಫಾರಂ. ಮುಖ್ಯ ಕ್ಯಾರೆಕ್ಟರ್ ಬರೀಬೇಕು. ಬಾಡಿ ಇಸ್ ಸಾಫ್ಟ್. ಬಾಡಿ ಏನಾಗಿದೆ, ಸಾಫ್ಟ್ ಆಗಿದೆ. ಅನ್ಸೆಗ್ಮೆಂಟೆಡ್, ಸೆಗ್ಮೆಂಟ್ಸ್ ಇರೋದಿಲ್ಲ ಬಾಡಿ ಮೇಲೆಲ್ಲ. ಸೆಗ್ಮೆಂಟ್ಸ್ ಗಳು ಒಳಗಡೆ ಎಕ್ಸೆಪ್ಟ್ ಆಗಿರೋದು ಸೆಪರೇಷನ್, ಕೆಲವು ಬಾಡಿ ಪಾರ್ಟ್ಸ್ ರಿಪೀಟ್ ಆಗಿರೋದು ಒಳಗಡೆ. ಹಂಗಾಗಿ ಅನ್ಸೆಗ್ಮೆಂಟೆಡ್ ಸೆಗ್ಮೆಂಟೆಡ್ ಬಾಡಿ ಅಪ್ಡೇಟ್ ಆಗ್ತದೆ. ಅನ್ಸೆಗ್ಮೆಂಟೆಡ್ ವರ್ಮಿಫಾರಂ, ವರ್ಮ್ ತರ ಇದೆ. ವರ್ಮಿಫಾರಂ ಅಂದ್ರೆ ಹುಳ ತರ ಇದೆ ಬಾಡಿ. ಇದು ಒಂದು ಇಂಪಾರ್ಟೆಂಟ್ ಟೈಪ್. ಅನ್ಸೆಗ್ಮೆಂಟೆಡ್ ವರ್ಮಿಫಾರಂ. ಎಕ್ಸ್ಕ್ರೀಷನ್ ಪ್ರಬೋಸಿಸ್ ಗ್ಲ್ಯಾಂಡ್ ಅಂತ ಹೇಳೋದು. ಸರ್ಕ್ಯುಲೇಟರಿ ಸಿಸ್ಟಮ್ ಓಪನ್, ಬಾಡಿ ಸಾಫ್ಟ್ ಅನ್ಸೆಗ್ಮೆಂಟೆಡ್ ಅಂಡ್ ವರ್ಮಿಫಾರಂ ಬಾಡಿ ಇದೆ. ಇಸ್ ಕಾಲ್ಡ್ ಯೂಸಿಲೋಮೇಟ್ ಅನಿಮಲ್ಸ್. ಒಂದು ಡೈಜೆಸ್ಟ್ ಸಿಸ್ಟಮ್ ಇಸ್ ಕಂಪ್ಲೀಟ್. ಯಾವಿಗೆ ಹೊಡಿಕೊಳ್ಳೋದೇ ಪ್ರಬೋಸಿಸ್ ಮೌತ್ ಇರುತ್ತೆ, ಅಲ್ಲಿ ಏನಿರುತ್ತೆ ಆ ಡೈಜೆಸ್ಟ್ ಸಿಸ್ಟಮ್ ಇಸ್ ಕಂಪ್ಲೀಟ್ ಆಗುತ್ತೆ. ಒಳಗಡೆ ಇಟ್ಟು ಬುರಂಗ ಇದೆ, ಹೆಪಾಟಿಕ್ ರೀಜನ್ ಒಳಗಡೆ ಕಾಣ್ತದೆ, ಡೈಜೆಸ್ಟಿವ್ ಟ್ರ್ಯಾಕ್ಟ್ ಕಾಣ್ತಾ ಇದೆ ಅನ್ನೋದು. ಅಬ್ಡಮನ್, ಈ ಹೊಟ್ಟೆ ಭಾಗದಲ್ಲಿ ಡೈಜೆಸ್ಟಿವ್ ಒಳಗಡೆ ಹೋಗಿದೆ. ದಿಸ್ ಇಸ್ ಕಾಲ್ಡ್ ಅಬ್ಡಮನ್, ಹೊಟ್ಟೆ ಭಾಗ. ಅಂಡ್ ದಿಸ್ ಇಸ್ ವಾಟ್ ಕಾಲ್ಡ್ as a digestive system ಇದೆ, ಕಂಪ್ಲೀಟ್ ಡೈಜೆಸ್ಟ್ ಸಿಸ್ಟಮ್ ಇದೆ. ನರ್ವಸ್ ಸಿಸ್ಟಮ್ ಇದೆಯಲ್ಲ, in case this is called is both of cardiac and non cardiac type. ಹಂಗಾಗಿ ಅದಕ್ಕೆ ಇಲ್ಲಿ ಕಾರ್ಡಿಯೇಟ್ ಟೈಪ್ ನಾನ್ ಕಾರ್ಡಿಯೇಟ್. ನಮ್ಮಲ್ಲಿ ಕಾರ್ಡಿಯೇಟ್ಸ್ ಅಲ್ಲಿ ಬಂದಾಗ ಅಲ್ಲಿ ಆಂಟೀರಿಯರ್ ಪಾರ್ಟ್ ಆಫ್ ದಿ ನರ್ವಸ್ ಸಿಸ್ಟಮ್ ಏನಾಗುತ್ತೆ, ಬ್ರೈನ್ ಆಗುತ್ತೆ, ಆಮೇಲೆ ಸ್ಪೈನಲ್ ಕಾರ್ಡ್ ಆಗುತ್ತೆ, ನರಬಳ್ಳಿ. ಅದಕ್ಕೆ ನರ್ವ್ ಕಾರ್ಡ್ ಆ ಥರ ಚೇಂಜ್ ಆಗುತ್ತೆ. ನೋಟ ಕಾರ್ಡ್ ಬ್ರೈನ್ ಕೇಸ್ ಆಗುತ್ತೆ ಒಳಗಡೆ, ಆಮೇಲೆ ವರ್ಟಿಬ್ರಲ್ ಕಾಲಮ್ ಆಗುತ್ತೆ. ಆದರೆ ಅಂತ ಎರಡರ ಮಧ್ಯದಲ್ಲಿ ಒಂದು ಕ್ಯಾರೆಕ್ಟರ್ ಇಟ್ಕೊಳ್ಳಿ. ಇಟ್ ಇಸ್ ಬಿಟ್ವೀನ್ ಕಾರ್ಡೇಟ್ಸ್ ಅಂಡ್ ನಾನ್ ಕಾರ್ಡೇಟ್. ಎನಿಥಿಂಗ್ ನೇಮ್ ಇಸ್ ಕಾಲ್ಡ್ ಎಮಿ ಕಾರ್ಡೇಟ್. ಎಮಿ ಅಂದ್ರೆ ಫುಲ್ ಕಾರ್ಡೇಟ್ ಅಂತ ಹೇಳಕ್ಕಾಗೋದಿಲ್ಲ. ಇಟ್ಸ್ ಎ ನರ್ವಸ್ ಸಿಸ್ಟಮ್ ಈಸ್ ಇನ್ ಬಿಟ್ವೀನ್ ದಿ ಕಾರ್ಡೇಟ್ಸ್ ಅಂಡ್ ನಾನ್ ಕಾರ್ಡೇಟ್ಸ್. ನಾನ್ ಕಾರ್ಡೇಟ್ಸ್ ಅಂದ್ರೆ ಇಲ್ಲಿ ತನಕ ಓದಿವಲ್ಲ ನಾನ್ ಕಾರ್ಡೇಟ್ಸ್ ಕಶೇರುಕಗಳು. ಕಶೇರುಕಗಳು ಅಂತ ಏನ್ ಕರಿತೀವಿ ನಾವು, ಅವುಗಳ ಮಧ್ಯದ ನರ್ವಸ್ ಸಿಸ್ಟಮ್ ಇರೋದ್ರಿಂದ ದಿ ಕೆನಾಟ್ ಬಿ ಪುಟ್ ಇಟ್ ಅಂಡರ್ ದಿ ಕಾರ್ಡೇಟ್ಸ್.
ಏನ್ ಮಾಡಿದ್ರು ಅದನ್ನ ಸಪರೇಟ್ ಆಗಿ ಸ್ಟಡಿ ಮಾಡ್ತಿರ್ಕೊಳ್ಳಿ. ಹೆಮಿಕಾರ್ಡೇಟಾ ಹೊಡಿಕೊಳ್ಳಿ, ಹೆಮಿಕಾರ್ಡೇಟಾ ಅಂತ ಕರಿತಿದ್ವಿ. ಇಲ್ಲಿ ಡೆವಲಪ್ಮೆಂಟ್ ಇಸ್ ಹೊಡಿಕೊಳ್ತೀವಿ ಇದೆ ಇನ್ ಕೇಸ್ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಇದೆ. ವಿತ್ ಇಂಡೈರೆಕ್ಟ್ ಇದ್ದಾಗ ಒಂದು ಲಾರ್ವೆ ಸ್ಟೇಜ್ ಲಾರ್ವೆ ಕಂಡು ಬರುತ್ತೆ. ಇಟ್ಸ್ ವಾಟ್ ಕಾಲ್ಡ್ ಎಸ್ ಎ ಟಾರ್ನೇರಿಯಾ ಲಾರ್ವೆ. ಇಲ್ಲಿ ಡೆವಲಪ್ಮೆಂಟ್ ಏನಾಗಿದೆ, ಡೈರೆಕ್ಟ್ ಫರ್ಟಿಲೈಸೇಷನ್ ಇಸ್ ಎಕ್ಸ್ಟರ್ನಲ್ ಅಂದ್ರೆ ಬಾಯಿ ಮಾಡೋ ಫರ್ಟಿಲೈಸೇಷನ್ ಆಗುತ್ತೆ. ಆಮೇಲೆ ಡೆವಲಪ್ಮೆಂಟ್ ಇಸ್ ಡೈರೆಕ್ಟ್ ಆರ್ ಇಂಡೈರೆಕ್ಟ್. ಇಂಡೈರೆಕ್ಟ್ ಆಫ್ ಡೆವಲಪ್ಮೆಂಟ್ ಇದ್ದಾಗ we can see ಪರಿಸರಗಳಿದೆ ಒಂದೊಂದು ಲಾರ್ವೆ ಕಂಡು ಬರುತ್ತೆ. ಟಾರ್ನೇರಿಯನ್ ಲಾರ್ವೆ ಪ್ರೆಸೆಂಟ್ ಇರುತ್ತೆ. ಹಾಗಾಗಿ ಇದು ಮುಖ್ಯವಾದ ಕ್ಯಾರೆಕ್ಟರ್ ಮಾಡಿದಾಗ ಬಾಡಿಯಲ್ಲಿ ಇದೆ ಯಾವ ಎಲ್ಲ ಆರ್ಗನ್ ಸಿಸ್ಟಮ್, ಬೈಲಾಟರಲ್, ಟ್ರಿಪ್ಲೋಬ್ಲಾಸ್ಟ್, ಟ್ಯೂಸ್ ಎಲಿಮೆಂಟ್ ಅವೆಲ್ಲ ಕಾಮನ್ ಬರಬೇಕು. ಅದಾದ ಎಕ್ಸ್ಟ್ರೀಡ್ ಸಿಸ್ಟಮ್ ಬಂದಾಗ ಪ್ರಪೋಸ್ ಪ್ಲಾಂಟ್ ಅಂತ ಬರೀಬೇಕು. ಆಮೇಲೆ ಇಲ್ಲಿ ಯಾವ ಒಂದು ಸಿಸ್ಟಮ್ ಡೆವಲಪ್ ಆಗಿಲ್ಲ ಅಂದ್ರೆ ಮುಖ್ಯವಾಗಿ ಎಲ್ಲ ಮೋಸ್ಟ್ ಡೆವಲಪ್ ಇದಾವೆ. ಇಲ್ಲಿ ರೆಸ್ಪಿರೇಷನ್ ಇಸ್ ಬೈ ಜನರಲ್ ಸರ್ಫೇಸ್ ಅಲ್ಲೇ ಆಗುತ್ತೆ ಅನ್ನೋದು. ಅಥವಾ ಹೊಡಿಕೊಳ್ಳೋದಿದೆ ಗಿಲ್ಸ್ ಮುಖಾಂತರ ರೆಸ್ಪಿರೇಷನ್. ಡೈಜೆಸ್ಟಿವ್ ಸಿಸ್ಟಮ್ ಇಸ್ ಕಂಪ್ಲೀಟ್. ನರ್ವಸ್ ಸಿಸ್ಟಮ್ ಕಾರ್ಡಿಯಾಕ್ ಮತ್ತು ನಾನ್ ಕಾರ್ಡಿಯಾಕ್ಸ್ ಮಧ್ಯೆ ಇರುವಂಥದ್ದು. ಆಮೇಲೆ ಸೆಕ್ಸಸ್ ಆರ್ ಸಪರೇಟ್ ಅಂಡ್ ಬಾಡಿ ಇಸ್ ಸಾಫ್ಟ್ ಅನ್ಸೆಗ್ಮೆಂಟೆಡ್ ವರ್ಮಿಫಾರ್ಮ್ ಬಾಡಿ ಇರುವಂಥದ್ದು. ಆಮೇಲೆ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಡೆವಲಪ್ಮೆಂಟ್ ಇಸ್ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್. ಇಂಡೈರೆಕ್ಟ್ ಇದ್ದಾಗ ಒಂದು ಲಾರ್ವೆ ಕಂಡು ಬರುತ್ತೆ, ಟಾರ್ನೇರಿಯನ್ ಲಾರ್ವೆ. ದಿಸ್ ಎಕ್ಸಾಂಪಲ್ ಕೊಡಿ ಅಂದ್ರೆ ಬಲನೋಕ್ಲಾಸ್ ಅಥವಾ ಸ್ಯಾಕೋಕ್ಲಾಸ್ ಅಂತ ಒಂದು ಎಕ್ಸಾಂಪಲ್. ದಿಸ್ ಬಲನೋಕ್ಲಾಸ್ ಬಾಡಿ ಇದೆ. ಅದರ ಒಂದು ಎಕ್ಸಾಂಪಲ್ ಬಂದಿದೆ ಸ್ಯಾಕೋಕ್ಲಾಸಸ್. These are the certain examples you can found in case of the what is even hemicardiates. Hemicardiate ಒಂದು ಕಳ್ದಿತ್ತು ನಾವು ಇವನ್ ಪ್ರಿಮಿಟಿವ್ ಕಾರ್ಡಿಯೇಟ್ಸ್ ಅಂತ ಸೇರಿ ಸ್ಟಡಿ ಮಾಡ್ತಿದ್ವಿ ಫಸ್ಟ್. ಹೆಮಿಕಾರ್ಡಿಯೇಟ, ಸೆಫಲೋಕಾರ್ಡಿಯೇಟ, ನ್ಯೂರೋಕಾರ್ಡಿಯೇಟ ಇವೆಲ್ಲ ಪ್ರಿಮಿಟಿವ್ ಕಾರ್ಡಿಯೇಟ್. ಬಟ್ ಇದನ್ನೇ ಒಂದು ಏಕೆಂದ್ರೆ ನರ್ವಸ್ ಸಿಸ್ಟಮ್ ನೋಡಿದಾಗ ಎರಡು ಮಧ್ಯೆ ಕಂಡು ಬರುವಂತದ್ದಾಗಿದ್ದರಿಂದ ಇದನ್ನ ಹೆಮಿಕಾರ್ಡಿಯೇಟ್ಸ್ ಅಂತ ಹೇಳಿ ಸಪರೇಟ್ ಆಗಿ ನಾನ್ ಕಾರ್ಡಿಯೇಟ್ಸ್ ಅಲ್ಲೇ ಬೇಕು ಅಂತ ಸ್ಟಡಿ. ದಿಸ್ ಇಸ್ ಕಾಲ್ಡ್ hemicardiata. With this I want to complete this today's class. What we call them is echinodermates and as well as what we call them is hemicardiates. Next class let me know about what are the chordates, what is general characteristic of features of the chordates, adli protochordates na ಸ್ವಲ್ಪ ಹೇಳಿ let me pass on to what we call them is vertebrate ಅಂತ ತಗೊಂಡು I want to explain the different classes of the what we call chordates na next class classification ಹೇಳ್ತೀನಿ. chordates ಹೆಂಗ್ ಮಾಡ್ತೀವಿ ಅದರಲ್ಲಿ ಬರುವಂತ ಜೀವಿಗಳನ್ನ ನಾವು ಅಧ್ಯಯನ ಮಾಡ್ತೀವಿ. Okay, this I want to complete the today's class called echinodermates as well as hemicardiates. Thank you.